ಓಂ ಶಾಂತಿ. ಓಂ ಶಾಂತಿ. ಬಾಬಾ ಇವತ್ತು ಇಡೀ ವಿಶ್ವ ಯಾವ ಬೆಂಕಿಯಲ್ಲಿ ಸುಟ್ಟೋಗ್ತಿದೆ, ಭಸ್ಮ ಆಗ್ತಿದೆ ಅಂತ ಕೇಳ್ತಿದ್ದಾರೆ. ಯಾವ ಅಗ್ನಿ ಇರಬೇಕು, ಯಾವುದರಲ್ಲಿ ಜಗತ್ತೇನೇ ಬಾಬಾ ಹೇಳ್ತಿರೋದು ಸುಟ್ಟು ಹೋಗ್ತಿದೆ. ಬಾಬಾ ನಿಮ್ಮೆಲ್ಲರಿಗೂ ಗೊತ್ತಿದೆ, ಕಾಮಾಗ್ನಿಯಲ್ಲಿ ಇಡೀ ವಿಶ್ವ ಸುಟ್ಟು ಬೆಂದು ಭಸ್ಮ ಆಗೋಗ್ತಾ ಇದೆ. ಎಷ್ಟೆಲ್ಲ ಅತ್ಯಾಚಾರ, ಪಾಪಾಚಾರ, ಏರುಪೇರುಗಳೇನಿದೆ ನಡೀತಾನೇ ಇದೆ. ಸೊ ಕಾರಣ ಏನು ಇದು ಯಾರಿಗೂ ಅರ್ಥ ಆಗ್ತಿಲ್ಲ. ನಿಮಗೆ ಕತ್ಲೆ ಅನ್ನಿಸ್ತಿರ್ಬೋದು, ಲೈಟಲ್ಲಿ ಏನೋ ಪ್ರಾಬ್ಲಮ್ ಆಗ್ತಿದೆ. ಕೇಳ್ತಾ ಇರೋಣ, ಮುರುಳಿ ಬರುತ್ತೆ, ಸರಿನಾ? ಸೊ ಇಷ್ಟೆಲ್ಲ ಇಡೀ ಧರ್ತಿ ಬೆಂದು ಹೊಟ್ಟೋಗ್ತಿದೆ ಅಂದರೆ ಬಾಬಾ ಹೇಳೋದು, ನನ್ನನ್ನು ಬಿಟ್ಟರೆ ಶೀತಲ ಮಾಡ್ತಕ್ಕಂಥವರು ಜಗತ್ತಲ್ಲಿ ಯಾರೂ ಇಲ್ಲ ಅಂತ. मीठे बच्चे बाप आए हैं सारी दुनिया से विकारों की तपत बुझाए सबको शीतल बनाने ज्ञान बरसात शीतल बना देती. ತುಂಬ ತಾಪ ಆದಾಗ ಏನಾಗುತ್ತೆ, ತುಂಬ ಜೋರು ಮಳೆ ಬಂದಾಗ ಅಲ್ಲಿ ಆ ಬಿಸಿ ಅನ್ನೋದು ಸಮಾಪ್ತಿ ಆಗುತ್ತೆ. ಹಾಗೆ ಮಧುರವಾದಂತಹ ಮಕ್ಕಳೇ, ತಂದೆ ಬಂದಿದ್ದಾರೆ ಇಡೀ ಪ್ರಪಂಚದಿಂದ ವಿಕಾರಗಳ ತಪತ್ತೇನಿದೆ, ಆ ಬಿಸಿ ಏನಿದೆ, ಇದನ್ನು ಸಮಾಪ್ತಿ ಮಾಡಲಿಕ್ಕೆ, ಎಲ್ಲರನ್ನ ಶೀತಲರನ್ನು ಮಾಡಲಿಕ್ಕೆ ಜ್ಞಾನದ ಮಳೆ ಸುರಿಸಿ ಶೀತಲರನ್ನಾಗಿ ಬಾಬಾ ಮಾಡ್ತಿದ್ದಾರೆ. ಮಳೆನೂ ಎಷ್ಟು 85 ವರ್ಷಗಳಿಂದ ಜ್ಞಾನದ ಮಳೆ ಕಂಟಿನ್ಯೂಸ್ ಸುರಿತಿದೆ. ಒಂದು ದಿವಸ ಹಾಲಿಡೇ ಇಲ್ಲ, ಒಂದು ದಿವಸ ಇದಿಲ್ಲ. ಬಾಬಾವ್ರ ಪ್ರೀತಿಯನ್ನು ನೋಡಿ ಮಕ್ಕಳ ಮೇಲೆ. ಬಟ್ ನಮ್ಮನ್ನು ನಾವು ಕೇಳ್ಕೊಳ್ಬೇಕು, ನಾನು ಶೀತಲನಾಗಿದ್ದೀನ? ಆಗಿಲ್ಲ ಅಂದರೆ ಯಾಕಾಗಲಿಲ್ಲ? ಅಂಗ ಶೀತಲ್. ಅಷ್ಟು ಪವಿತ್ರತೆಯ ಬಲ, ಜ್ಞಾನದ ಬಲ ಅಂದರೆ ಪವಿತ್ರತೆಯ ಬಲ. ಅದರ ಆಧಾರದ ಮೇಲೆ ನಾನು ಎಷ್ಟು ಶೀತಲನಾಗಿದ್ದೀನಿ. ಕೌನ್ ಸಿ ತಪತ್ ಸಾರಿ ದುನಿಯಾ ಕೋ ಜಲಾ ರಹಿ ಹೈ. काम विकार की ताकत तपत सारी दुनिया को जला रही है. जब काम अग्नि में जलकर काले हो गए हैं, बाप ज्ञान वर्षा से उन्हें शीतल बनाते हैं. जैसे बरसात पड़ने से धरती शीतल हो जाती है, तो इस ज्ञान वर्षा से 21 जन्मों के लिए तुम शीतल बन जाते हो. किसी भी प्रकार की तपत नहीं रहती, तत्व भी सतो प्रधान बन जाते हैं. कोई भी तपते नहीं है. ಇದು ಇಂಪಾರ್ಟೆಂಟ್. ಕಾಮ ವಿಕಾರದ ಬೆಂಕಿ, ಆ ತಾಪ ಜಗತ್ತನ್ನು ಅವರು ತಾನೂ ಸುಡೋದಲ್ಲದೆ ಎಲ್ಲರನ್ನು ಸುಡ್ತಾ ಹೋಗ್ತಾರೆ. ಇಡೀ ಪ್ರಪಂಚ ಬೆಂದು ಬೆಂಕಿ ಹತ್ತಿ ಉರಿತಾ ಇದೆ. ಯಾವುದರಲ್ಲಿ ಬಾಬಾ ಹೇಳ್ತಾರೆ, ಮನುಷ್ಯ ಆತ್ಮರೂ ಬೆಂದು ಸುಟ್ಟು ಕರ್ರಗಾಗ್ಬಿಟ್ಟಿದ್ದಾರೆ, ಕಪ್ಪುಗೆ. ತಂದೆ ಜ್ಞಾನದ ಮಳೆ ಸುರಿಸಿ ಶೀತಲರನ್ನು ಮಾಡ್ತಾರೆ. ಹೆಂಗೆ ಮಳೆ ಬಿದ್ದಾಗ ಧರತಿ ಎಲ್ಲ ಶೀತಲ ಆಗ್ಬಿಡುತ್ತೆ, ಎಷ್ಟೇ ತಾಪ ಇರಲಿ ಸೂರ್ಯಂದು ಶೀತಲ ಆಗ್ಬಿಡುತ್ತಲ್ಲ, ಹಂಗೆ ನೀವು ಮಕ್ಕಳನ್ನು ಜ್ಞಾನದ ಮಳೆ ಸುರಿಸಿ 21 ಜನ್ಮಗಳಿಗೆ ಬಾಬಾ ಶೀತಲರನ್ನಾಗಿ ಮಾಡ್ತಾರೆ. ಯಾವುದೇ ಪ್ರಕಾರದ ಅಲ್ಲಿ ಬೆಂಕಿ ಇರಲ್ಲ. ತತ್ವನೂ ಸತೋ ಪ್ರಧಾನ ಆಗುತ್ತೆ, ಯಾವ ಬಿಸಿ ಬೆಂಕಿ ಅನ್ನೋದಿಲ್ಲ. ಸತ್ಯುಗದಲ್ಲಿ ಗೊತ್ತೇ ಇಲ್ಲಲ್ಲ, ದೇಹಾಭಿಮಾನ ಒಂದು ದೊಡ್ಡ ಬೆಂಕಿ. ಅದರಲ್ಲಿ ಫಸ್ಟ್ ದೊಡ್ಡ ಬೆಂಕಿ ಹತ್ಕೊಳ್ಳೋದು ಕಾಮಾಗ್ನಿ. ಬಾಬೂರ್ ಮಕ್ಕಳಾದ ನಂತರ ಭಾಳ ಎಚ್ಚರ ಬೇಕು. ಓಂ ಶಾಂತಿ. रूहानी बच्चे किसकी याद में बैठे हैं? ज़रूर अपने रूहानी बाप के याद में बैठे हैं. रूह अपने परमपिता परमात्मा की याद में बैठी है कि हमको रूहानी बाप आकर रिफ्रेश कर शीतल बनाए.
क्योंकि काम चिता पर बैठ भारत जल मरा है, ಗಾತೆ ಬಿ ಏನ ತಪತ್ ಬುಜಾಯ್. ಆತ್ಮೀಯ ಮಕ್ಕಳು ಯಾರ ನೆನಪಲ್ಲಿ ಕುಳಿತಿದ್ದೀರಾ? ಆತ್ಮರೂಪಿ ಮಕ್ಕಳು ಡೆಫಿನೆಟ್ಲಿ ಆತ್ಮಗಳ ತಂದೆಯ ನೆನಪಲ್ಲಿ ಇದ್ದೀರಲ್ವಾ? ಆತ್ಮ ತನ್ನ ಪರಂಪಿತ ಪರಮಾತ್ಮ ತಂದೆಯ ನೆನಪಲ್ಲಿ ಕುಳಿತಿದೆ. ಏನಂತ? ನಾವೀಗ ತಂದೆ ಆತ್ಮಗಳ ತಂದೆ ಹತ್ರ ಬಂದಿದ್ದೀವಿ ರಿಫ್ರೆಶ್ ಆಗಲಿಕ್ಕೆ. ಯಾಕೆಂದರೆ ಆತ್ಮಗಳೆಲ್ಲ ಕಾಮಚಿತೆಯಲ್ಲಿ ಕುಳಿತು ಕಪ್ಪಗೆ ಬೆಂದೋಗ್ಬಿಟ್ಟಿದ್ದಾರೆ. ಇಡೀ ಭಾರತ ಜಲ್ಮರ ಎಂತಿದ್ದಾರೆ ಬಾಬೋರು. ಅದಕ್ಕೆ ಈ ಬೆಂಕಿಯನ್ನು ಸಮಾಪ್ತಿ ಮಾಡಲಿಕ್ಕೆ ನೀನು ಕೆಳಗಡೆ ಬಾ ಅಂತ ಕರೆದ್ರಿ ಅಲ್ವಾ? ತಪತ್ ಕಾಹೆ ಕಿ ಕಾಮ್ ಚಿತಾ ಕಿ बहुत तपत होती है तो मनुष्य मर पड़ते हैं. इस काम चिता की तपत में भारत एकदम जल मरा है. इसलिए बाप को याद करते हैं कि आकर शीतल बनाओ. बरसात पड़ने से शीतल हो जाती है, धरती शीतल हो जाती है. ये तो बरसात है ज्ञान की. एक ही बार आकर इतना शीतल बना देती है, इतना सब कुछ दे देते हैं. शीतल बना के इतना देता है बाबा, जो सतयुग में कोई भी चीज़ की उत्कंठा नहीं रहती. ಇದು ಇಂಪಾರ್ಟೆಂಟ್ ಮಾತು. ಅದಕ್ಕೇನು ಹೇಳ್ತಿದ್ದಾರೆ ಬಾಬಾ? ಏಕದಮ್ ಭಾರತ ಅಲ್ಲ ಸುಟ್ಟು ಬೆಂದು ಭಸ್ಮ ಆಗಿರೋದು. ಅದಕ್ಕೆ ತಂದೆ ನೆನಪು ಮಾಡಿದ್ವಿ, ಕೂಗಿದ್ವಿ, ಬಾಬಾ ಬಂದು ಈ ತಾಪನ ಸಮಾಪ್ತಿ ಮಾಡಿ. ಈಗ ಜೋರು ಬೆಂಕಿ ಬಿದ್ದುಬಿಟ್ರೆ ಅದರ ತಾಪ ದೂರದವರೆಗೆ ಮನುಷ್ಯರಿಗೆ ದುಃಖಿ ಮಾಡಿಬಿಡುತ್ತೆ. ಅನೇಕರು ಆ ತಾಪದಲ್ಲೇ ಸತ್ತೋಗ್ಬಿಡ್ತಾರೆ. ಈಗ ಕೆಲವು ಕಾಡುಗಳಲ್ಲಿ ಬೆಂಕಿ ಎತ್ಕೊಂಡ್ಬಿಟ್ಟು ಸಾವಿರಾರು ಜನ ಅದರ ತಾಪದಲ್ಲಿ ಸಾಯ್ತಾರೆ. ಅದರ ಆ ಸ್ಮೋಕಲ್ಲಿ ಹೆಚ್ಚು ಕಡಿಮೆ ಆಗಿ ಸಾಯ್ತಾರೆ. ಎಷ್ಟೆಲ್ಲ ಏರುಪೇರು. ಯಾವಾಗ ಟೋಟಲ್ ಜೋರು ಮಳೆ ಬರುತ್ತೆ ಆಗ ಧರತಿಯಲ್ಲಿ ಆ ಶೀತಲತೆ ಬಂದ್ಬಿಡುತ್ತೆ. ಹಂಗೇನೆ ಬಾಬಾ ಹೇಳೋದು, ಕಾಮಾಗ್ನಿ ಇಷ್ಟು ಕೆಟ್ಟದು ಮನುಷ್ಯಾತ್ಮರನ್ನು ಬೇಯಿಸಿ ಬೆಂದು ಕರ್ಪು ಮಾಡಿಬಿಡ್ತು ಆತ್ಮ ಶರೀರ ಎಲ್ಲ. ಅಂದರೆ ಅಪವಿತ್ರತೆ ಎಕ್ಸ್ಟ್ರೀಮ್ ಆಗೋಯಿತು. ಪಾಪಾಚಾರ, ಅತ್ಯಾಚಾರ ಅದು ಮನುಷ್ಯನಿಗೆ ಅರ್ಥ ಆಗಲ್ಲ. ಅದಕ್ಕೆ ಬಾಬಾ ಹೇಳೋದು ದುರ್ಯೋಧನ. ಆ ಹೆಸರೆಷ್ಟು ಕೆಟ್ಟದಾಗಿದೆ. ಅದಕ್ಕೆ ಹೇಳ್ತಿದ್ದಾರೆ ಬಾಬಾ, ಸತ್ಯುಗದಲ್ಲಿ ನಾನು ಶೀತಲರನ್ನು ಮಾಡ್ತೀನಿ, ಬಂದು ಜ್ಞಾನದ ಜೋರು ಮಳೆ ಸುರಿಸಿ ನಿಮಗೆಲ್ಲವನ್ನೂ ಒಂದೇ ಸಾರಿ ಬಂದು ಕೊಟ್ಬಿಡ್ತೀನಿ. ಆಮೇಲೆ ನಿಮಗೆ ಯಾವ ಅಗತ್ಯ ಇರಲ್ಲ, ಅಷ್ಟು ಶೀತಲರಾಗ್ಬಿಡ್ತೀರಾ. ಇಡೀ ಧರತಿಯಲ್ಲಿ ನೋಡಿ 2 ಯುಗಗಳ ಕಾಲ ಅಪವಿತ್ರತೆ ಅನ್ನೋದು ಟ್ರೇಸೇ ಇರಲ್ಲ, ಹಂಗೆ ಸಮಾಪ್ತಿ ಆಗಿಬಿಡುತ್ತೆ. ಸೊ ಅದಕ್ಕೆ ಬಾಬಾ ಹೇಳ್ತಾರೆ, ಪತಿತ್ ಪಾವನ್ ಬಾಪ್ ಆಕರ್ ಹಮ್ಕೋ ಶೀತಲ್ ಬನಾಯ್. ಉತ್ಕಂಠ ಆಸೆ ಇತ್ತಲ್ಲ, ಬಾಬಾ ಬಂದು ಶೀತಲರನ್ನು ಮಾಡಲಿ, ಬರಲಿ ಪತಿತ ಪಾವನ ತಂದೆ ಬಂದು ಶೀತಲ ಮಾಡ್ತಾರೆ. ಪವಿತ್ರತೆಯ ಬಲ ಇಲ್ಲದೆ ಶೀತಲನಾಗೋಕ್ಕೆ ಸಾಧ್ಯ ಇಲ್ಲ. ಅಷ್ಟು ಯೋಗ ಬೇಕು, ವಿದೇಹಿ ಅವಸ್ಥೆಯ ಸಾಧನೆ ಬೇಕು. ಇದು ಇಂಪಾರ್ಟೆಂಟ್ ಮಾತು. तुम जानते हो स्वर्ग की अब स्थापना हो रही है, बाबा आया हुआ है, ये ज्ञान वर्षा कर रहे हैं. शीतलता का असर 21 जन्म रहता है. वहाँ ना बरसात ना किसी भी चीज़ की इच्छा रहती, सदैव बहार ही बहार है. ಸತ್ಯುಗ ಏನು ಇಲ್ಲಿ ಥರ ಅಯ್ಯೋ ಮಳೆ ಇಲ್ಲ, ಎಲ್ಲ ಬರಡು ಭೂಮಿ ಆಗೋಯ್ತು ಅನ್ನೋದೇ ಪ್ರಶ್ನೆ ಇರಲ್ಲ. ಅಲ್ಲಿ ಎಲ್ಲದೂ ಟೈಮ್ ಅಷ್ಟು ಚೆನ್ನಾಗಿರುತ್ತೆ. ಬರೀ ವಸಂತ ಋತು ಇರುತ್ತೆ. ಅಲ್ಲಿ ಹೆಚ್ಚು ಕಡಿಮೆಗಳೇ ಇರೋಲ್ಲ ಅಂತಾರೆ ಬಾಬಾ. ಯಾಕೆಂದರೆ ನಾನು ಬಂದು ಶೀತಲರನ್ನು ಮಾಡಿ ವಿಶ್ವದ ಮಾಲೀಕರನ್ನು ಮಾಡ್ತೀನಿ. ಸ್ವರ್ಗ ಅಂದ ತಕ್ಷಣ ಬಾಯಲ್ಲಿ ನೀರು ಬರುತ್ತಲ್ವಾ? ಕಾಣಿಸ್ತಿದೆಯಾ ಸ್ವರ್ಗ? ಕೇಳ್ತಾ ಅಟೆನ್ಷನ್ ಪ್ಲೀಸ್. ಬಾಬೋರು ನಮ್ಮನ್ನು ಹೆಂಗಿದ್ದವರನ್ನು ಹೆಂಗೆ ರಾಜ್ಯಾಧಿಕಾರಿ ಪೂಜ್ಯಾಧಿಕಾರಿ ಮಾಡ್ತಾರೆ, ಅದು ಸದಾ ಬುದ್ಧಿಯಲ್ಲಿರಬೇಕು. ಅಂದರೆ ಈಗ ಲೌಕಿಕ ತಂದೆನೂ ಮನೆ ವಸ್ತು ಕಟ್ಟಿಸ್ತಿದ್ರೆ ಬುದ್ಧಿ ಇಲ್ಲಿ ಮಕ್ಕಳಿಗಿರುತ್ತಲ್ಲ, ನಾವು ಅಲ್ಲಿ ಹೋಗ್ತೀವಿ. ಬಾಬಾ ಹೇಳ್ತಾರೆ, ನಾನು ಇಷ್ಟು ಸುಂದರ ಸ್ವರ್ಗ ಮಾಡ್ತಿದ್ದೀನಿ, ನಿಮಗೆ ಖುಷಿ ಇರಬೇಕು, ನಶೆ ಇರಬೇಕು, ನಾವು ಅಲ್ಲಿ ಹೋಗ್ತೀವಿ ಅಂತ ಹೇಳ್ಬಿಟ್ಟು. ಬಹಾರಲ್ಲ,
शीतलता का असर 21 जन्म रहता है, वहाँ ना बरसात ना किसी भी चीज़ की इच्छा रहती, सदैव बहार ही बहार है। वहाँ कोई भी प्रकार का दुख नहीं रहता, सूर्य भी सतो प्रधान बन जाता, कभी तपत नहीं दिखाता। 5 ತತ್ವಗಳು ಸತೋ ಪ್ರಧಾನ ಆಗೋಯ್ತಲ್ಲ, ಸಾಗರ ಉಪದ್ರವ ಮಾಡಲ್ಲ, ಸೂರ್ಯನು ಹೇಳ್ತಾರೆ ಇಲ್ಲಿ ಥರ ಜೋರು ಬಿಸಿಲು ಜೋರಿದು ಅದೆಲ್ಲ ಇರೋದೇ ಇಲ್ಲ, ಎಲ್ಲದೂ ಸಮತೋಲನವಾಗಿರುತ್ತೆ. ಯಾವ ಕಾರಣ? ಅದು ಸ್ವರ್ಗ, ಯಾವಾಗಲೂ ಬರೀ ವಸಂತ ಋತು. ಅದಕ್ಕೆ ಹೇಳ್ತಿದ್ದಾರೆ ಯಾವುದೇ ಪ್ರಕಾರದ ದುಃಖ ಇಲ್ಲ. ತನು ಮನ ಧನ ಜನ ಸಂಬಂಧ ಸಂಪತ್ತಿ ಆಯುಷು ಮೃತ್ಯು ಎಲ್ಲ ವಿಷಯದಲ್ಲಿ ಬಾಬವರು ಸಂಪನ್ನ ಮಾಡಿ ಕಳಿಸ್ತಾರೆ. ಅದರಲ್ಲಿ ಯಾವ ಕೊರತೆ ಇಲ್ಲ, ಇಚ್ಛೆ ಇಲ್ಲ. ಅದಕ್ಕೆ ಹೇಳ್ತಿದ್ದಾರೆ ಬಾಬವರು, तुम सारे विश्व के मालिक बन जाते हो, अभी तो गुलाम है ना, गाते हैं मैं गुलाम तेरा। बाप को याद करते हैं, अब बाप कहते हैं तुम्हारी सेवा में मैं तुम्हारा गुलाम आकर बना हूँ। तुम बच्चों की सेवा करता हूँ, पराये पतित देश पतित शरीर में आता हूँ, इस पतित दुनिया में एक भी पावन नहीं हो सकता। ನೋಡಿದ್ರ, ನೀವೇನು ಹೇಳಿದ್ರಿ, ಗಾಯನ ಮಾಡಿದ್ರಿ, ಬಾಬಾ ನಾನು ಗುಲಾಮ ಅಂತ ಹೇಳ್ಬಿಟ್ಟು ನೀ ಚರಣದ ಧೂಳು ಮಾಡ್ಕೊ ಅಂತ ಹೇಳ್ಕೊಂಡು ಬಂದ್ವಿ, ಬಾಬನ ನೆನಪು ಮಾಡ್ಕೊಂಡು ಬಂದ್ವಿ. ಈಗ ಹೇಳ್ತಾರೆ ಬಾಬಾ, ಅರೇ ಮಕ್ಕಳೇ, ನಿಮ್ಮ ಸೇವೆ ಮಾಡಲಿಕ್ಕೆ ನಾನೇ ಸರ್ವೆಂಟಾಗಿ ಬಂದಿದ್ದೀನಿ. ಇಷ್ಟಕ್ಕಾದ್ರೂ ನಾವು ಎಷ್ಟು ಬಾಬುವರ ಶ್ರೀಮತ ತಲೆ ಮೇಲೆ ಇಟ್ಕೊಂಡು ನಡಿಬೇಕು. ಪ್ರಾಣ ಹೋಗಿದ್ರೂ ಪರವಾಗಿಲ್ಲ, ಬಾಬುವ್ರ ಶ್ರೀಮತ ಹೆಚ್ಚು ಕಡಿಮೆ ಮಾಡಿಕೊಡ್ದು ಅನ್ನೋ ಚಾಲೆಂಜ್ ಬೇಕು. ಒಳಗೊಂದು ಹೊರಗೊಂದು ಇರೋಕ್ಕೆ ಹೋಗಬಾರ್ದು. ಬಾಬಾ ನೀನೇ ಎಲ್ಲ ಅನ್ನೋದು, ಆಮೇಲೆಲ್ಲ ಮನ್ಮತ ನಡೆಯೋದು. ನೀವು ಮಕ್ಕಳ ಸೇವೆ ಮಾಡೋಕ್ಕೆ ಬಂದಿದ್ದೀನಿ. ಸೇವೆ ಮಾಡೋಕ್ಕೂ ಏನೋ ಬೇರೆ ರಾವಣನ ದೇಶದಲ್ಲಿ ಹಳೇ ಪತಿತ ಶರೀರದಲ್ಲಿ ಬಂದಿದ್ದೀನಿ, ನಿಮಗೋಸ್ಕರ ಬಂದಿದ್ದೀನಿ ಮಕ್ಕಳೇ ಅಂತಿದ್ದಾರೆ. ಪತಿತ ಪಾವನ ತಂದೆ ಥರ ಪಾವನ ಮಾಡೋರು ಯಾರಿದ್ದಾರೆ ಜಗತ್ತಲ್ಲಿ? ಬಾಬಾ ಹೇಳ್ತಾರೆ ನಾನು ಪಾವನ ಶರೀರ ಸಿಗೋದೇ ಇಲ್ಲ ಪತಿತ ಜಗತ್ತಲ್ಲಿ, ಅದಕ್ಕೆ ನಾನು ಪತಿತ ಶರೀರದಲ್ಲೇ ಬರಬೇಕು. सत्युग को पावन कलयुग को पतित कहा जाता क्योंकि सब विकारी है। ಕಲಿಯುಗದಲ್ಲಿ ಎಲ್ಲ ಪತಿತ ಪ್ರಪಂಚ, ಸತ್ಯುಗ ಪಾವನ. ಏಕೆಂತಂದರೆ ಪತಿತ ಅನ್ನೋ ಅಕ್ಷರ ವಿಕಾರಿ, ಕಾಮ ವಿಕಾರದಿಂದ. भारतवासी ही इस नॉलेज को समझेंगे, जिन्होंने 84 जन्म लिया है वही ये नॉलेज सुनेंगे। वो जो सत्युग त्रेता में आने वाले हैं वही आकर ब्राह्मण बनेंगे, ನಂಬರ್ 1 ಪುರುಷಾರ್ಥ ಅನುಸಾರ. ಬೇರೆ ಧರ್ಮದವರು ಇಲ್ಲಿ ಬರೋಕ್ಕಾಗಲ್ಲ. ಯಾರೆಲ್ಲ ದೇವತಾ ಧರ್ಮದವರು ಇದ್ದಾರೆ ಅವರೇ ಹಿಂದೆ, ಕಲ್ಪದ ಹಿಂದೆ ಯಾರು ಬಂದು ಆಗಿದ್ರು ಬಾಬನ ಮಕ್ಕಳು, ಅವರೇ ಬಂದು ಈಗ ಆಗೋದು. ಬೇರೆಯವ್ರು ಬರೋಕ್ಕಾಗಲ್ಲ. ಬಟ್ ನಂಬರ್ 1 ಬರ್ತಾರೆ, ಎಲ್ಲರೂ ಒಂದೇ ಸಾರಿ ಬರಲ್ಲ. बाप ने समझाया है अभी तुम ब्राह्मण वर्ण में हो, फिर वही देवता वर्ण में आएंगे। ब्राह्मण वर्ण अर्थात ब्राह्मण धर्म स्थापन करने बाप आते, ब्रह्मा ब्राह्मण धर्म स्थापन करते हैं। ऐसे नहीं कहेंगे परम पिता परमात्मा आकर शूद्रों को ब्राह्मण बनाते हैं। ये तुम्हारी बाजोली चलती है, ये तो बहुत सहज है। तुम जानते हो ये चक्र कैसे फिरता है, विराट रूप में ब्राह्मणों की चोटी है। ನೋಡಿ ಬಾಬಾ ಹೇಳ್ತಾರೆ ಪರಮಾತ್ಮ ಬಂದು ಬ್ರಾಹ್ಮಣ ಧರ್ಮದ ಸ್ಥಾಪನೆ ಮಾಡ್ತಾರೆ. ಬ್ರಾಹ್ಮಣ ವರ್ಣ ಅರ್ಥಾತ್ ಬ್ರಾಹ್ಮಣ ಧರ್ಮ. ಇದೊಂದು ತುಂಬ ಚೆನ್ನಾಗಿ ಅರ್ಥ ಆಗಬೇಕು. ಪರಂಪಿತ ಪರಮಾತ್ಮ ಬ್ರಹ್ಮನ ಥ್ರೂ ಧರ್ಮ ಸ್ಥಾಪನೆ ಮಾಡ್ತಾರೆ. ಸೀದಾ ಪರಂಪಿತ ಪರಮಾತ್ಮ ಧರ್ಮ ಸ್ಥಾಪನೆ ಮಾಡಿದ್ರು ಅದು ಸಾಧ್ಯ ಇಲ್ಲ. ಅವ್ರು ನಿರಾಕಾರ, ಸಾಕಾರದ ಥ್ರೂನೇ ಮಾಡಬೇಕಾದ. ಅದಕ್ಕೆ ತಾನೇ ತ್ರಿಮೂರ್ತಿಗಳ ಕತೆ, ಗಾಡ್ ಅಂತ ಹೇಳ್ತಾರೆ ನೋಡಿ. ಬ್ರಹ್ಮ ವಿಷ್ಣು ಶಂಕರನ ಮುಖಾಂತರನೇ ಮಾಡಿಸೋದು. ಸೊ ಬ್ರಹ್ಮ ಅರ್ಥಾತ್ ಅವ್ರ ಮಕ್ಕಳೆಲ್ಲ ಬ್ರಾಹ್ಮಣರು. ನೀವೀಗ ಶೂದ್ರರಿಂದ ಬ್ರಾಹ್ಮಣರಾಗಿದ್ದೀರಾ ಅಂದರೆ ಬ್ರಾಹ್ಮಣ ಧಾರಣೆಗಳಲ್ಲಿ, ಬ್ರಾಹ್ಮಣ ಒಂದು ಧರ್ಮ ಅಂದಾಗ ತಲೆ ಕೆಳಗೆ ಬಿದ್ದರೂ ಬ್ರಾಹ್ಮಣ ಧರ್ಮ ಪವಿತ್ರತೆಯ ಸ್ವಲ್ಪನೂ ಹೆಚ್ಚು ಕಡಿಮೆ ಆಗಂಗಿಲ್ಲ.
ಇದು ಸರಿಯಾಗಿ ಅರ್ಥ ಮಾಡ್ಕೋಬೇಕು. ಇದನ್ನು ಕೇರ್ಲೆಸ್ ಮಾಡಂಗಿಲ್ಲ. ಎಲ್ಲ ವಿಕಾರಗಳನ್ನು ಬಿಡಬೇಕು. ಒಂದು ಕಾಮ ವಿಕಾರದ ಪ್ರಶ್ನೆ ಇಲ್ಲ. ದೇಹಾಭಿಮಾನನೇ ತುಂಬ ದೊಡ್ಡ ಕೆಟ್ಟದಲ್ಲ, ದೇಹಾಭಿಮಾನದ ಚಲನೆನೇ ಅಶುದ್ಧ ಅಲ್ಲ. ಇದನ್ನು ಅಟ್ಲೀಸ್ಟ್ ಬಾಬಾವ್ರಿಗೆ ಇಷ್ಟು ಟೈಮ್ ಕೊಟ್ಟು ಸಾಧನೆ ಮಾಡೋಕ್ಕೆ ಹೇಳ್ತಿದ್ದಾರೆ. ಇವಾಗ ನಾವು ಮಾಡಿಲ್ಲ ಅಂದರೆ ನಮ್ಮನ್ನು ಬಾಬಾವ್ರು ಕ್ಷಮಿಸಲ್ಲ. ಅಟೆನ್ಷನ್ ಪ್ಲೀಸ್, ಕೇಳ್ತಿದ್ದೀರಲ್ವಾ? ಈಗಲೂ ಕೇರ್ಲೆಸ್ಸು, ಈಗಲೂ ಸಂಸ್ಕಾರಗಳ ಪರಿವರ್ತನೆ ಮಾಡೋ ಅಟೆನ್ಷನ್ ಇಲ್ಲ ಅಂತಂದರೆ ಕ್ಷಮೆ ಖಂಡಿತ ಇಲ್ಲ. ಪ್ರಪಂಚ ಎಲ್ಲ ಇಷ್ಟು ಹೆಚ್ಚು ಕಡಿಮೆ ಆಗಿರುವಾಗ ನಾವು ನಮ್ಮ ಪುರುಷಾರ್ಥ ಮಾಡಿ ವಿಶ್ವಕ್ಕೆ ಸಹಯೋಗ ಕೊಡೋದ್ರ ಬದಲಾಗಿ ಇನ್ನು ನಮ್ಮಿಂದ ಅಶುದ್ಧ ವೈಬ್ರೇಷನ್ಸ್ ದೇಹಾಭಿಮಾನದ್ದು ಹೋಗ್ತಿದೆ ಅಂತಂದರೆ ಅಲ್ಲಿ ಪರಮಾತ್ಮ ಹೆಂಗೆ ಕ್ಷಮೆ ಮಾಡ್ತಾರೆ? ಈ ಪವಿತ್ರತೆ ವಿಷಯದಲ್ಲಿ ರಿಯಾಯಿತಿನೇ ಇಲ್ಲ ಅಂತಾರಲ್ಲ. ಅದಕ್ಕೆ ಬಾಬಾ ಹೇಳ್ತಾರೆ, ಬಾಜೋಲಿ ಪಲ್ಟಿ ಹೊಡಿತಾರೆ ನೋಡಿ, ತಲೆ ಕಾಲು ಒಂದಾಗುತ್ತೆ. ಹಂಗೆ ಬಾಬಾ ಹೇಳೋದು, ನಿಮ್ಮದು ಸ್ಪೆಷಲಿ ಜುಟ್ಟು ಕಾಲು ಶೂದ್ರ ವರ್ಣದಿಂದ ಬ್ರಾಹ್ಮಣ್ಸೋ ದೇವತಾ. ಬ್ರಾಹ್ಮಣ್ಸೋ ದೇವತಾ ಅಂದರೆ ಬ್ರಾಹ್ಮಣರೇ ನಿಮ್ಮ ದೇವತಾ ಸ್ವರೂಪದ ಗುಣಗಳೇನಿದೆ, ನಿಮ್ಮ ಗಾಯನ ಏನಿದೆ ಅದರಲ್ಲಿ ಇರೋವ್ರೇನೆ, ಇಲ್ಲೇ ಅದು ಇದ್ದು ನೀವು ಆಮೇಲೆ ಹೋಗ್ಬೇಕು. ಅದು ಬ್ರಾಹ್ಮಣ ಧಾರಣೆಗಳಲ್ಲಿ ಧರ್ಮದಲ್ಲಿ ಬಂದೆ ಅಂತ. ಈ ಚಕ್ರ ಹೆಂಗೆ ತಿರುಗುತ್ತೆ ಅದು ನಿಮಗೆ ಗೊತ್ತು. ವಿರಾಟ್ ರೂಪದಲ್ಲಿ ಬ್ರಾಹ್ಮಣ ಚೋಟಿ और शिव बाबा को भूल गए अल्वा. कहते देवता क्षत्रिय वैश्य शूद्र, फिर शूद्र से देवता. अब ब्राह्मण कहाँ गए? ब्राह्मण लोग गाते भी है ब्राह्मण देवता नमः. तब प्रजापिता ब्रह्मा की वंशावली कहाँ गए? प्रजापिता ब्रह्मा का नाम कितना बाला है, चित्रों में भी कितनी भूल कर दी है. प्रजापिता ब्रह्मा की औलाद का कोई नाम निशान नहीं है. स्कूल में टीचर पढ़ाते हैं, वो फिर भी सोर्स ऑफ इनकम है. ಕೇಳ್ರಿ, ಶಾಸ್ತ್ರಗಳಲ್ಲಿ ಎಷ್ಟು ದೊಡ್ಡ ಕಥೆ ಆಗೋಯ್ತು. ಬಾಬಾ ಹೇಳ್ತಾರೆ, ನನ್ನನ್ನು ತೆಗೆದುಬಿಟ್ರು, ಬ್ರಾಹ್ಮಣರನ್ನು ತೆಗೆದುಬಿಟ್ರು, ದೇವತಾ ಕ್ಷತ್ರಿಯ ವೈಶ್ಯ ಶೂದ್ರ, ಶೂದ್ರ ಸೀದ ದೇವತೆ. ಹೆಂಗಾಗಕ್ಕಾಗುತ್ತೆ? ಶೂದ್ರ ಕಂಪ್ಲೀಟ್ ಪಾಪಾತ್ಮರು, ಪತಿತ ಆತ್ಮಗಳು, ದೇವತೆಗಳು ಕಂಪ್ಲೀಟ್ ನಿರ್ವಿಕಾರಿಗಳು, ಪಾವನರು. ಹೆಂಗೆ ಸಾಧ್ಯನೇ ಇಲ್ಲಲ್ಲ. ಮಧ್ಯದಲ್ಲಿ ಏನೋ ನಡೆದಿರ್ಬೇಕಲ್ಲ. ಅದಕ್ಕೆ ಬಾಬಾ ಹೇಳ್ತಾರೆ, ಬ್ರಾಹ್ಮಣ ದೇವತಾ ನಮಃ ಅಂತನೂ ಬ್ರಾಹ್ಮಣರು ಗಾಯನ ಮಾಡ್ತಾರೆ, ಶಾಸ್ತ್ರಗಳಲ್ಲಿ ಹೇಳ್ತಾರೆ. ಬಟ್ ಯಾರು ಬ್ರಹ್ಮನ ಹೆಸರು ಫೇಮಸ್ ಇದೆ, ದಕ್ಷ ಪ್ರಜಾಪತಿ ಬ್ರಹ್ಮ ಯಜ್ಞ ರಚನೆ ಮಾಡಿದ್ರು ಅಂತ ಹೇಳ್ತಾರೆ. ಬಟ್ ಅಲ್ಲಿ ಬ್ರಹ್ಮನ್ ತೋರಿಸಿದ್ರು ಶಾಸ್ತ್ರದಲ್ಲಿ, ಅವ್ರ ಥ್ರೂ ಪರಮಾತ್ಮ ಮಾಡಿದ್ರು ಅನ್ನೋದು ಅಲ್ಲಿನೂ ಕಿತ್ತಾಕ್ಬಿಟ್ರು. ಅದಕ್ಕೆ ಬಾಬಾ ಹೇಳ್ತಾರೆ, ನನ್ನನ್ನು ತೆಗೆದಾಕ್ಬಿಟ್ರು, ಜುಟ್ಟೂ ಬಿಟ್ಬಿಟ್ರು. ಯಾಕೆಂದರೆ ಬಾಬಾ ಇಲ್ಲ ಅಂದರೆ ಜುಟ್ಟು ಇಲ್ಲ, ಅಂದರೆ ಬ್ರಾಹ್ಮಣ ವರ್ಣ ಮಿಸ್ ಆಗ್ಬಿಡ್ತು. ಎಷ್ಟು ಚಿತ್ರೋಮೆ ಕಿತನೆ ಬಾರಿ ಬೂಲ್, ಎಷ್ಟು ದೊಡ್ಡ ತಪ್ಪು ಮಾಡಿಟ್ಟಿದ್ದಾರೆ ಮಕ್ಕಳೇ. ಬ್ರಾಹ್ಮಣರು ಇಲ್ಲ, ಬ್ರಹ್ಮ ತಂದೆನೂ ಇಲ್ಲ, ನಾಮ್ ನಿಶಾನೆ ಹೆಸರೇ ಇಲ್ದಂಗೆ ಹಾಕಿ ಮಾಡಿಬಿಟ್ರು. ಸ್ಕೂಲಲ್ಲಾದರೂ ಓದಿಸಿದ್ರೆ ಅವ್ರಿಗೊಂದಿಷ್ಟು ಇನ್ಕಮ್ ಆದರೂ ಬರುತ್ತೆ, ಓದೇನಾದ್ರೂ ಒಳ್ಳೆ ಪದವಿ ತಗೊಂಡ್ರೆ. एम ऑब्जेक्ट तो ज़रूर चाहिए ना, तुम बच्चे जानते हो उस पढ़ाई से ही मर्तबा मिलता है. पति दुनिया में भगवान आकर पतितों को पढ़ाते हैं. ಇದು ಯಾವ ಜಗತ್ತಲ್ಲಿ ಯಾರಿಗೂ ಗೊತ್ತಿಲ್ಲ. बाप कहते मैं तुम बच्चों को पढ़ाकर पावन बनाता हूँ. इस पढ़ाई से इनकम देखो कितना भारी है. ಆಧಾ ಕಲಬ್ ಕೆ ಲಿಯೇ ತುಮ್ ತಕ್ದೀರ್ ಬನಾತೆ ಹೋ. ತಂದೆ ಹೇಳ್ತಿರೋದು, ವಿದ್ಯೆ ಅಂದ್ರೇ ಲಕ್ಷ್ಯ ಇರಬೇಕು. ಇಲ್ಲಿನೂ ಪರಂಪಿತ ಪರಮಾತ್ಮ ತಂದೆ ಬಂದು ಓದಿಸ್ತಿದ್ದಾರೆ ಅಂದರೆ ಲಕ್ಷ್ಯ ಕೊಡ್ತಿದ್ದಾರೆ. ನೀವು ಪಾವನರಾಗಬೇಕನ್ನೋ, ಪರಿಪೂರ್ಣರಾಗಬೇಕನ್ನೋ ಲಕ್ಷ್ಯ ಕೊಡ್ತಿದ್ದಾರೆ. ಯಾಕೆಂದರೆ ವಿದ್ಯೆಯಿಂದನೇ ಪದವಿ, ಪದವಿಯಿಂದನೇ ಸಂಪಾದನೆ. ಯಾರ್ದೆಷ್ಟು ದೊಡ್ಡ ಪದವಿ ಅಷ್ಟು ದೊಡ್ಡ ಸಂಪಾದನೆ. ಇಲ್ಲಿ ಬಾಬಾ ಹೇಳೋದು, ಯಾವಾಗ ಭಗವಂತ ನಾನು ಬಂದು ಓದಿಸ್ತಾ ಇದ್ದೀನಿ, ನೀವು ಮಕ್ಕಳಿಗೆ ಓದಿಸಿ ಪಾವನ ಮಾಡ್ತಿದ್ದೀನಿ ಅಂದರೆ ನೀವು ಇಷ್ಟು ದೊಡ್ಡ ವಿದ್ಯೆಯನ್ನು ಹಗುರವಾಗಿ ತಗೊಳಂಗಿಲ್ಲ. ಇಂಪಾರ್ಟೆಂಟ್ ಏನಂದರೆ, ಬಾಬೂರು ಪತಿತರಾಗಿದ್ದೀವಿ, ಬಂದು ಪಾವನ ಮಾಡೋಕ್ಕೆ ಬಂದಿದ್ದಾರೆ, ಈ ರಿಯಲೈಸೇಷನ್ ಇರಬೇಕು. ಅವಾಗ ಅಹಂಕಾರ ಬರಲ್ಲ. ನಾವು ಎಲ್ಲಿದ್ದವ್ರು ಹೆಂಗೆ ಬಿದ್ದಿದ್ದೀವಿ ಅನ್ನೋದು, ಹೆಂಗೆ ಕಂಗಾಲರಾಗಿದ್ದೀವಿ ಅನ್ನೋ ರಿಯಲೈಸೇಷನ್ ಇರಬೇಕು.
ಬಟ್ ಆ ದೇಹಾಭಿಮಾನದ ಅಹಂಕಾರ ಇದೆ ನೋಡ್ರಿ. ಈವನ್ ಸಣ್ಣದು ಅಲ್ಬೇಲಪ್ಪನ ಆಲಸ್ಯ ಇರಲಿ, ಅದೂ ಪತಿತತನನೇ. ಯಾಕೆಂದ್ರೆ ಅದು ದೊಡ್ಡದಾಗಿ ತೆಗೆದು ಬಿಡುತ್ತೆ ಬಾಗಿಲು, ಮಾಯೆ ಬರೋಕ್ಕೆ, ಎಲ್ಲ ವಿಕಾರಗಳನ್ನು ಸೈನ್ಯ ತಗೊಂಡು ಬರೋಕ್ಕೆ. ಸಾಧಾರಣ ಅಂತ ತಿಳ್ಕೊಳಂಗಿಲ್ಲ. ಇದೆಲ್ಲ ಪತಿತತನ, ದೇಹಾಭಿಮಾನ ಇರೋದ್ರಿಂದ ತಾನೇ ಬರೋದು. ದೇಹಾಭಿಮಾನ ಪತಿತರಾಗೋ ದೊಡ್ಡ ಜಡ ಕಾರಣ. ಇದೆಲ್ಲ ಯಾವಾಗ ರಿಯಲೈಸ್ ಆಗುತ್ತೆ ಮನುಷ್ಯನಿಗೆ ಚೇಂಜಸ್ ಬರುತ್ತೆ. ರಿಯಲೈಸೇಷನ್ನೇ ಇಲ್ಲ ಅಂದ್ರೆ ಏನು ಚೇಂಜಸ್ ಬರ್ತದೆ? ಅದಕ್ಕೆ ಹೇಳ್ತಿದ್ದಾರೆ ಬಾಬಾವರು, ನಿಮಗೆ ಎಂಥ ದೊಡ್ಡ ವಿದ್ಯೆ ಓದಿಸ್ತಿದ್ದೀನಿ, ಅರ್ಧಕಲ್ಪಕ್ಕೋಸ್ಕರ ನೀವು ನಿಮ್ಮ ಭಾಗ್ಯ ಮಾಡ್ಕೋತಿದ್ದೀರಾ ಅಂದರೆ ಎಷ್ಟು ಎಚ್ಚರ ಬೇಕಲ್ವಾ ಮಕ್ಕಳೇ. ಲೌಕಿಕ ಬಾಪ್ ಕಾ ಹೇ ಅಲ್ಪ ಕಾಲ ಕ್ಷಣ ಭಂಗೂರ್ ಕಾ ವರ್ಷಾ, इस बाप से तुम ऐसा वर्षा पाते हो जो पीढ़ी बाई पीढ़ी तुमको दुख नहीं रहेगा. क्या हो गया? ಅದಕ್ಕೆ ಹೇಳ್ತಿದ್ದಾರೆ ಬಾಬುವರು, ಭಾರತದ ಗಾಯನ ಏನಿದೆ, ಪೀಳಿಗೆಗಳು, ವಂಶಾವಳಿಗಳಿಗೆ ಪ್ರಾಪ್ತಿ ಸಿಗುತ್ತೆ. ವಂಶಾವಳಿ, ಬ್ರಹ್ಮ ಮುಖ ವಂಶಾವಳಿ, ದೇವತಾ ವಂಶಾವಳಿಗಳು 2 ಯುಗಗಳ ಕಾಲ ನಡೆಯುತ್ತೆ. 1 2 3 ಎಡ್ವರ್ಡ್ ದ ಫಸ್ಟ್ ಸೆಕೆಂಡ್ ಅಂದಂಗೆ, ಕೃಷ್ಣ ದ ಫಸ್ಟ್ ಸೆಕೆಂಡ್ ಥರ್ಡ್ ಹಂಗೆ. ಅದಕ್ಕೆ ಬಾಬಾ ಹೇಳ್ತಾರೆ, ಲೌಕಿಕ ಬಾಪ್ಕ ಅಲ್ಪ ಕಾಲಕ ಕ್ಷಣಭಂಗರ ಸುಖ. ಲೌಕಿಕ ತಂದೆ ಎಷ್ಟೇ ಆಸ್ತಿ ಕೊಟ್ರು ಅಲ್ಪ ಕಾಲದ ಸುಖ ಅಲ್ವಾ. ಅದಕ್ಕೆ ಏನು ಹೇಳ್ತಿದ್ದಾರೆ ಬಾಬವರು, ಈಸ್ ಬಾಪ್ ಸೇ ತುಮ್ ಐಸಾ ವರ್ಷಾ ಪಾತೆ ಹೋ ಜೋ ಪೀಡಿ ಪೈ ಪೀಡಿ ತುಮ್ ದುಃಖಿ ನೈ रहेंगे. ನೋಡ್ದ, ಭಾರತ್ ಮೇ ಹಿ ಬೇಹದ್ ಕ ಸುಖ. ಬೇಹದ್ ತಂದೆಯಿಂದ ಬೇಹದ್ ಸುಖ, ಪೀಳಿಗೆಗಳೇ, ಯುಗಗಳೇ ನೀವು ಸುಖಿಯಾಗಿರ್ತೀರ, ಇಡೀ ಯುಗಗಳಲ್ಲಿ ಸುಖಿಯಾಗ್ತೀರಾ. ये ज्ञान और किसकी बुद्धि में नहीं है, ये ज्ञान देने वाला बाप जाने, और जिनको देते हैं वो जाने और न जाने कोई. ತಂದೆ ಹೇಳೋದು, ಭಾರತದಲ್ಲಿ ಬೇಹದ್ ಸುಖ ಇತ್ತು, ಯಾರ ಬುದ್ಧಿಯಲ್ಲಿ ಜ್ಞಾನ ಇಲ್ವೇ ಇಲ್ಲಲ್ಲ. ಯಾರು ಬಂದು ಕೊಟ್ಟರು, ಯಾವಾಗ ಕೊಟ್ಟರು, ಹೆಂಗೆ ಸುಖ ಬಂತು ಅನ್ನೋದು. ಅದಕ್ಕೇನು ಹೇಳ್ತಿದ್ದಾರೆ, ಜ್ಞಾನ ಕೊಡೋ ತಂದೆಯನ್ನು ಬಿಟ್ಟರೆ, ನೀವು ಮಕ್ಕಳನ್ನು ಬಿಟ್ಟರೆ ಬೇರೆ ಯಾರಿಗೂ ಗೊತ್ತಿಲ್ಲ. ग्रंथ में भी उनकी महिमा गाई हुई है. एक ओंकार निराकार निरहंकार, इसका अर्थ भी अभी तुम समझते हो. वो तो सिर्फ गाते हैं निरहंकारी. इतनी बड़ी अथॉरिटी होते हुए भी उनको कोई अहंकार नहीं है. यहाँ थोड़ा भी पोजीशन वाले होते हैं तो कितना नशा उनको रहता है. वो है अल्पकाल वाले मर्तबे का नशा कि मैं फलाना हूँ. अब तुमको इस रूहानी पढ़ाई का नशा है. तुम्हारी आत्मा अभी जानती है, अभी आत्म अभिमानी बनना है, तब ही बाप को याद कर सकेंगे. बाप के साथ योग टूटने से माया का गोला लग जाता है, मुरझा जाते हैं. याद करते रहो तो ಖುಷಿ का पारा चढ़ा रहे. ತಂದೆ ಹೇಳ್ತಿರೋದು ಮಹಿಮೆ ಪರಮಾತ್ಮನ ಬಗ್ಗೆ, ಓಂಕಾರ ನಿರಾಕಾರ ನಿರ್ವೈರ್ ನಿರ್ಭಯ್, ಹಿಂಗೆ ಶಿವಬಾಬಾವ್ರದ್ದು ಮಹಿಮೆ ತುಂಬ ಮಾಡ್ತಾರೆ. ಬಾಬಾ ಹೇಳ್ತಾರೆ, ನಿಮಗೆ ಗೊತ್ತು ಜಗತ್ತಲ್ಲಿ ಹೈಯೆಸ್ಟ್ ಅಥಾರಿಟಿ, ಆದರೆ ಅವರು ಎಷ್ಟು ನಿರಹಂಕಾರಿ, ಎಷ್ಟು ದೊಡ್ಡ ತಂದೆ ಅಷ್ಟು ಎಕ್ಸ್ಟ್ರೀಮ್ ನಿರಹಂಕಾರಿ. ಅದು ಫಾಲೋ ಮಾಡಬೇಕಲ್ವಾ. ಇಲ್ಲಿ ಮನುಷ್ಯರಿಗೆ ಒಂದಿಷ್ಟು ಪೊಸಿಷನ್ ಇದ್ದರೆ ಸಾಕು, ನಶೆ ಕೆಳಗಡೆ ಕಾಣದೇ ಇಲ್ಲ, ಮೇಲ್ಗಡೆ ಇರ್ತಾರೆ. ಅಹಂಕಾರ ಎಷ್ಟು ಕೆಟ್ಟದ್ದು ಮಾಡಿಬಿಡುತ್ತೆ. ಬುದ್ಧಿನೇ ಭ್ರಷ್ಟ ಆಗುತ್ತೆ, ಅವರಿಗೆ ಅನ್ಯರ ದುಃಖ ಸುಖ ಅರ್ಥ ಆಗಲ್ಲ. ಅದಕ್ಕೆ ಹೇಳ್ತಿದ್ದಾರೆ ಬಾಬಾ, ಆತ್ಮನಿಗೆ ಇವಾಗ ಗೊತ್ತಿದೆ, ನಮ್ಮ ತಂದೆ ಬಂದಿದ್ದಾರೆ ಅಂದರೆ ನಾನು ಆತ್ಮಾಭಿಮಾನಿ ಆಗಬೇಕು, ಆವಾಗಲೇ ನನ್ನ ತಂದೆಯನ್ನು ನೆನಪು ಮಾಡೋಕ್ಕಾಗುತ್ತೆ. ಇಲ್ಲ ಅಂದರೆ ಬಾಬು ನೆನಪಿರಲ್ಲ. ಮಾಯೆ ತಂದೆನ ಮರೆತ ತಕ್ಷಣವೇ ಮಾಯೆ ಶೂಟ್ ಮಾಡಿಬಿಡುತ್ತೆ, ಅವರು ಅನ್ಕಾನ್ಷಿಯಸ್ ಆಗಿಬಿಡ್ತಾರೆ. ಅದಕ್ಕೆ ಹೇಳ್ತಾರೆ, ನೆನಪಿದ್ರೆ ಖುಷಿ. ನೆನಪಿನ ಪ್ರೂಫ್ ಏನು? ಅತಿಯಾದ ಖುಷಿ, ಆತ್ಮಾಭಿಮಾನಿ ಅವಸ್ಥೆ, ಸತ್ಕರ್ಮಗಳೇನಿದೆ
ಅದು ರೈಟ್ ನಿರಹಂಕಾರಿತನ ಏನಿದೆ ಇದೆಲ್ಲ ಕಾಣ್ತಾ ಇರುತ್ತೆ. ಇದನ್ನು ಕಂಪೇರ್ ಮಾಡಬೇಕು. ಆತ್ಮಸ್ವರೂಪದಲ್ಲಿ ಯಾವ ಅಹಂಕಾರ ಇರೋಕ್ಕೆ ಸಾಧ್ಯ ಇಲ್ಲ. कोई बड़ा इम्तिहान पास करते तो खुशी होती है, समझते बस इसके ऊपर कोई और पढ़ाई नहीं है, तुम भी जानते हो हमारी इस पढ़ाई से ऊंच और कोई पढ़ाई नहीं है। एन लक्ष्मी नारायण ने पोस्ट में ज़रूर ऐसी पढ़ाई की है ना, पास्ट में राजयोग सीखे तब तो महाराजा महारानी बने, राजयोग मशहूर है। ತಂದೆ ಹೇಳ್ತಿರೋದೇನು ಅಂದರೆ, ಈಗ ಯಾರಾದರೂ ಓದ್ತಾ ಇದ್ದರೆ IAS IFS ಆದಮೇಲೆ ಇನ್ನು ನೆಕ್ಸ್ಟ್ ಏನೂ ಇಲ್ಲ ಅಂತ ಗೊತ್ತಾಗ್ಬಿಡುತ್ತಲ್ಲ, ತುಂಬ ನಶೆ ಇರುತ್ತೆ. ಬಾಬಾ ಹೇಳ್ತಾರೆ ನಿಮಗೂ ಇಲ್ಲ ಅರ್ಥ ಆಯಿತು, ಜಗತ್ತಲ್ಲಿ ಆ ವಿದ್ಯೆ ಏನೂ ಇಲ್ಲ. ಆ್ಯಕ್ಚುಲಿ ತಂದೆ ಓದಿಸೋ ವಿದ್ಯೆಗಿಂತ ಬೇರೆ ಹೈಯೆಸ್ಟ್ ವಿದ್ಯೆ ಯಾವುದೂ ಇಲ್ಲ. ಯಾವುದರಿಂದ ನೀವು ವಿಶ್ವದ ಮಾಲೀಕರಾಗ್ತೀರಾ? ಲಕ್ಷ್ಮೀನಾರಾಯಣ ಪ್ರೂಫ್ ವಿಶ್ವದ ಮಾಲೀಕರಾಗಿದ್ದರು ಅಂತ. ಅದು ಪಾಸ್ಟಲ್ಲಿ ಅವರು ಈ ವಿದ್ಯೆಯನ್ನು ಅಷ್ಟು ಚೆನ್ನಾಗಿ ಓದಿರೋದ್ರಿಂದನೇ ವಿಶ್ವದ ಮಾಲೀಕರಾದರು. ರಾಜಯೋಗ ತಂದೆ ಪರಮಾತ್ಮ ಕಲಿಸಿರೋದ್ರಿಂದ ರಾಜಯೋಗ ಕಲಿತು ಮಹಾರಾಜ ಮಹಾರಾಣಿ ಆದರು. ಅದಕ್ಕೆ ರಾಜಯೋಗ ಫೇಮಸ್ಸು. परमपिता परमात्मा आकर राजयोग सिखाते हैं, स्वर्ग के लिए कहते हैं मैं पास्ट में ऐसे कर्म किया है तब तो ये बने है ना. ಈಗ ಯಾರಾದ್ರೂ ತುಂಬ ದೊಡ್ಡದಾಗಿದ್ದರೆ ಏನಂತಾರೆ, ಏನೋ ಹಿಂದೆ ಅಷ್ಟು ಒಳ್ಳೆ ಕರ್ಮ ಮಾಡಿರ್ಬೇಕು, ಅದಕ್ಕೆ ಹಿಂಗಾಗಿದ್ದೀರ ರೀ ಅಂತ. ಹಂಗೆ ಪರಂಪಿತ ಪರಮಾತ್ಮ ಬಂದು ರಾಜಯೋಗದ ಸಾಧನೆ ಏನು ಕಲಿಸ್ತಾರೆ, ಈ ಪುರುಷಾರ್ಥ ಯೋಗ ಸಾಧನೆಯ ಶ್ರೇಷ್ಠ ಪುರುಷಾರ್ಥ, ಇದು ಹೈಯೆಸ್ಟ್ ಕರ್ಮ. ಯಾಕೆ ಇಲ್ಲಿ ಹೈಯೆಸ್ಟ್ ತಂದೆಯನ್ನು ನಾವು ನೆನಪು ಮಾಡ್ತೀವಿ. ಯಾವುದರಿಂದ ಹೈಯೆಸ್ಟ್ ಗುಣಗಳು ಶಕ್ತಿಗಳು ನಮಗೆ ಬರುತ್ತೆ. ಸೊ ಅದರಿಂದ ಯೋಗ ಸಾಧನೆ, ತನ್ನನ್ನು ತಾನು ಯೋಗದಿಂದ ತನ್ನ ಸಂಸ್ಕಾರಗಳಿಗೆ ಬೆಂಕಿ ಇಡೋ ಕೆಲಸ ಏನು ಮಾಡ್ತೀವಿ, ಇದಕ್ಕಿಂತ ಶ್ರೇಷ್ಠ ಕರ್ಮ ಇಲ್ಲ. ಬಾಬಾವ್ರ ನೆನಪಲ್ಲಿ ಅಂತಹ ತಾಕತ್ತು ಬರ್ತದೆ, ಅಂತಹ ಜ್ಞಾನದ ರಿಯಲೈಸೇಷನ್ ಆಗುತ್ತೆ. ಸತ್ಕರ್ಮ ಪುಣ್ಯ ಕರ್ಮಗಳನ್ನು ಬಿಟ್ಟು ಬೇರೆ ಸಂಕಲ್ಪನೂ ಬರೋಕ್ಕಾಗಲ್ಲ. ಇದು ಅರ್ಥ ಆಗಬೇಕು ರಾಜಯೋಗ ಅಂದರೆ ಏನು ಅಂತ. तुम जानते हो इस जन्म में हम ऐसे कर्म सीखते हैं जो भविष्य की जन्म के लिए राज्य करेंगे व स्वर्ग में विराजमान होंगे. यथा राजा रानी तथा प्रजा है ना, राजधानी है ना, बाप आया है राजधानी स्थापन करने, फिर तुम जाकर 21 जन्म पालना करेंगे, 63 जन्म तो दुख भोगा है, ये सब खत्म हो जाएगा. भारत को स्वर्ग कहा जाता है, अभी तो नरक है. सृष्टि कितनी बदल गई है, वो राजाई कहाँ चली गई? ಕೇಳ್ತಿದ್ದಾರೆ ಬಾಬಾ. ಮಕ್ಕಳೇ, ನಿಮಗೆ ಗೊತ್ತಿದೆ ನಾವು ಇಂತಹ ಕರ್ಮಗಳನ್ನು ಬಾಬೋರಿಂದ ಕಲಿತಿದ್ದೀವಿ. ಯಾವುದರಲ್ಲಿ 21 ಜನ್ಮಗಳ ರಾಜ್ಯ ಭಾಗ್ಯ ಸಿಗುತ್ತೆ, ಸ್ವರ್ಗದಲ್ಲಿರ್ತೀವಿ. ಯಥಾ ರಾಜ ರಾಣಿ ತಥಾ ಪ್ರಜಾ, ಎಲ್ಲರಿಗೂ ಅವರವ್ರ ಪುರುಷಾರ್ಥದಂತೆ ಸುಖ ಇರುತ್ತೆ. ತಂದೆ ಬಂದಿರೋದೇ ರಾಜಧಾನಿ ಸ್ಥಾಪನೆ ಮಾಡೋಕ್ಕೆ. ನೀವಲ್ಲಿ ಹೋಗಿ 21 ಜನ್ಮಗಳ ರಾಜ್ಯವನ್ನು ಪಾಲನೆ ಮಾಡ್ತೀರಾ. 63 ಜನ್ಮ ಅಂತೂ ದುಃಖ ಅನುಭವಿಸ್ಕೊಂಡು ಬಂದ್ರಿ. ಬಾಬಾ ಇಡೀ ಏಣಿ ಚಿತ್ರ ಹೇಳ್ತಾ ಇದ್ದಾರೆ. ಈಗ ಅಂತಿಮ ಸಮಯದಲ್ಲಿ ಇದ್ದೀರ ಮಕ್ಕಳೇ. ಭಾರತ ಸ್ವರ್ಗವಾಗಿದ್ದೀಗ ನರಕ ಆಗೋಗಿದೆ. ಸೃಷ್ಟಿ ಎಷ್ಟು ಕೆಟ್ಟದಾಗಿ ಬದಲಾವಣೆ ಆಗೋಯ್ತಲ್ಲ, ಅಷ್ಟು ಸುಂದರ ಸೃಷ್ಟಿ ಹೆಂಗೆ ಬದಲಾವಣೆ ಆಗೋಯ್ತು ಮಕ್ಕಳೇ. ರಾಜ್ಯ ಎಲ್ಲೋಯ್ತು. रावण राज्य शुरू होने से फिर तुम पतित बन जाते. बाप कहते हैं तुम अपने 84 के चक्र को नहीं जानते. अभी तुम बच्चों को बार बार समझाया जाता है, तुमने 84 जन्मों का चक्र पूरा किया है, अभी तुम्हारा ये अंतिम जन्म है. ಬಾಬಾ ಕ್ಲಿಯರ್ ಹೇಳ್ತಿದ್ದಾರೆ, ರಾವಣ ರಾಜ್ಯದಲ್ಲಿ ಬಂದು ನೀವೆಲ್ಲ ಪತಿತರಾಗ್ಬಿಟ್ರೆ 84 ಜನ್ಮಗಳಿಗೆ ಮುಗಿದಿದೆ ಮಕ್ಕಳೇ. ನಿಮಗೆ ಮೊದಲು 84 ಜನ್ಮ ನಿಮ್ಮದೇ ಜನ್ಮಗಳು ಚಕ್ರ ನಿಮಗೆ ಗೊತ್ತಿರಲಿಲ್ಲ, ಈಗೆಲ್ಲ ಗೊತ್ತಾಯ್ತಲ್ಲ. ಆದರೂ ಬಾಬಾ ಹೇಳ್ತಾರೆ ಬಾರ್ ಮತ್ತೆ ಮತ್ತೆ ನಾನು ನಿಮಗೆ ಇದನ್ನು ತಿಳಿಸ್ತಾನೇ ಇರ್ತೀನಿ. तो तुमको मुक्ति धाम में बैठ नहीं जाना है, तुम्हारा ऑलराउंड पार्ट है.
ಅದಕ್ಕೆ ಏನು ಮಾಡಬೇಕು? ತಿರ್ಸೆ ವರ್ಷ ಲೇನಾ ನೀವು ಅಲ್ಲೋಗಿ ಪರಮಧಾಮದಲ್ಲಿ 84 ಜನ್ಮ ಮುಗೀತು ಹೋಗಿ ಕೂತ್ಕೋತೀನಿ ಅಂತಲ್ಲ, ನಿಮ್ದು ಆಲ್ರೌಂಡ್ ಪಾರ್ಟ್ ಇದೆ. ಅದಕ್ಕೆ ಸರಿಯಾಗಿ ಪುರುಷಾರ್ಥ ಮಾಡಿ ಸರಿಯಾಗಿ ನನ್ನಿಂದ ಆಸ್ತಿ ತಗೊಳ್ಳಿ ಮಕ್ಕಳೇ. तो ಅದಕ್ಕೆ ಬಾಬಾ ಹೇಳೋದು ಐಸೆ ನೈ ಕहेಂಗೆ ನಾ ಯಹಾ ಅಪ್ನೆ ಆನೆ से मुक्ति धाम अच्छा है। ऐसे बहुत है जो सतयुग से लेकर द्वापर कलयुग तक भी मुक्ति धाम में रहते हैं। ಹಂಗನ್ಸಲ್ಲ ತಾನೆ, ಅಯ್ಯೋ ಇಲ್ಲೆಲ್ಲ ಏರುಪೇರಲ್ಲಿ ಬರೋದಕ್ಕೆ ಬದಲಾಗಿ ಮುಕ್ತಿಧಾಮದಲ್ಲಿ ಕೂತಿರೋದೇ ಬೆಟ್ರ್ ಅಂತ. ಬಾಬಾ ಹೇಳ್ತಾರೆ ಇಂಥ ಆತ್ಮಗಳು ಇದ್ದಾರೆ ಸತ್ಯುಗ್, ತ್ರೇತ, ದ್ವಾಪರ್, ಕಲಿಯುಗ ಫುಲ್ಲು. ಈಗ ಲಾಸ್ಟಲ್ಲಿ ಬರೋರು ಏನು ಬಂದು ಸೊಳ್ಳೆ ಥರ ಬಂದರು ಹೋದರು, ಏನು ಅದರ ಆತ್ಮಗಳದ್ದು ಬೆಲೆ ಇಲ್ಲ. ಓ ಮಚ್ಚರೋನ್ ಸದೃಶ್ ಹೋ ಗಯಾನ ಆಯಾ ಅವ್ರ ಗಯ, ಅವರು ಸೊಳ್ಳೆ ಸಮಾನ ಅವ್ರ ಲೈಫು, ಬೆಲೆನೇ ಇಲ್ಲ. ಅದು ಚೆನ್ನಾಗಿದೆಯಾ? मनुष्यों की महिमा गाई जाती है, ये मंदिर किसके है जो शुरू से लेकर पाठ बजाते आए उन्हों के ही यादगार बनते आए हैं। ಅದಕ್ಕೆ ಏನು ಹೇಳ್ತಾರೆ ಬಾಬಾ, ಈ ಮಂದಿರಗಳೆಲ್ಲ ಯಾರ್ದು ಮಹಿಮೆ ಇರೋದು? ಶುರುವಿಂದ ಯಾರು ಪಾಠ ಮಾಡ್ಕೊಂಡು ಬಂದರು ಅವ್ರದ್ದು. ಅಂದರೆ ದೇವತಾ ಟೆಂಪಲ್ಸ್ ಏನಿದೆ ಅದು ಶುರುವಿಂದ ಪಾಠ ಮಾಡ್ಕೊಂಡು ಬಂದಿರೋರ್ದಿದೆ. पिछाड़ी में जो आते हैं उनका यादगार है क्या? कुछ भी नहीं। तुम्हारा कितना भारी यादगार है, सबसे जास्ती तुम पाठ बजाते हो। तुम अपनी प्रारब्ध का टाइम पूरा कर जब भक्ति मार्ग में आते हो तब फिर तुम्हारा यादगार तथा शिव के मंदिर बनने शुरू होते हैं। फिर और धर्म आते हैं, उनको धर्म आते हैं तो फिर नेचुरली उनका धर्म स्थापन होता है। तुम अपनी हिस्ट्री जोग्राफी को जानते हो और सब धर्म वालों की भी जानते हो। 84 जन्मों की सीढ़ी है। ಬಾಬಾ ಹೇಳೋದು ನಿಮಗೆಲ್ಲ ಇಡೀ ಹಿಸ್ಟ್ರಿ ಜಾಗ್ರಫಿ ಗೊತ್ತಾಯ್ತಂದರೆ ನಿಮ್ದು 84 ಜನ್ಮಗಳ ಜ್ಞಾನ ಗೊತ್ತಾಯಿತು. ಬೇರೆ ಧರ್ಮದವ್ರದ್ದು ಎಲ್ಲ ಗೊತ್ತಾಯಿತು. ನಿಮಗೆ ನಿಮ್ಮ ಧರ್ಮ ಅಷ್ಟೇ ಅಲ್ಲ, ನಿಮ್ಮ ಜನ್ಮ ಅಷ್ಟೇ ಅಲ್ಲ, ಬೇರೆ ಧರ್ಮಗಳ ವಿಷಯ, ಬೇರೆ ಅವ್ರದ್ದೆಲ್ಲ ಜನ್ಮಗಳ ವಿಷಯ ಎಲ್ಲ ಗೊತ್ತು. ಆದಿಯಿಂದ ಅಂತ್ಯದವರೆಗೆ ಹೆಂಗೆ ಮಾಡ್ಕೊಂಡು ಬರ್ತೀವಿ ಪಾರ್ಟು ಭಕ್ತಿಯಲ್ಲಿ ಏನಾಗುತ್ತೆ ಅಂತ. तो पहले हम स्वर्ग में आते हैं फिर उतरते कैसे ये तुम्हारी बुद्धि में है। हर एक जन्म में भिन्न नाम रूप वाले मित्र संबंधी आदि मिले हैं। ये सब ड्रामा में तुम्हारे पार्ट पहले से ही नूंदा हुआ है। ये बेहद का ड्रामा है जो हूबहू रिपीट होता है। ಬಾಬಾ ಹೇಳ್ತಿರೋದು ಅಂದರೆ ನೀವು ಆತ್ಮಗಳು ಹೆಂಗೆ ಸತೋ ಪ್ರಧಾನ ಸತ್ಯುಗದಿಂದ ಇಳಿತಾ ಬಂದ್ರಿ, ಭಿನ್ನ ನಾಮರೂಪಗಳಲ್ಲಿ ಜನ್ಮಗಳನ್ನು ತಗೊಳ್ತಾ ಅನೇಕ ಸಂಬಂಧಗಳ ಮಧ್ಯದಲ್ಲಿ ಬಂದಿದ್ದೀರಾ. ಈಗ ಡ್ರಾಮಾದ ಪಾರ್ಟ್ ಏನೆಲ್ಲ ಫಿಕ್ಸ್ ಆಗಿದೆಯಲ್ಲ ಅದು ಏನು ಮಾಡೋಕ್ಕಾಗಲ್ಲ. ಆತ್ಮ ಅನೇಕ ಜನ್ಮಗಳು, ಅನೇಕ ಸಂಬಂಧಿಗಳು, ಯಾರ್ಯಾರನ್ನ ಹಿಡ್ಕೊತೀರಾ ನೀವು? ಅದಕ್ಕೆ ಹೇಳ್ತಿದ್ದಾರೆ ಈಗ ಡ್ರಾಮಾ एग्जैक्टली हूबहू रिपीट होता है। तुम जानते हो हम सो देवी देवता थे जो 84 जन्म ले शूद्र बने, फिर हम सो देवी देवता बनते हैं। मनुष्य तो कह देते हैं आत्मा सो परमात्मा, वास्तव में हम सो का अर्थ ये है। वो फिर कह देते हम सो आत्मा सो परमात्मा, परमात्मा सो आत्मा, रात दिन का फर्क है। ಬಾಬಾ ಹೇಳೋದು ದೇವಿ ದೇವತೆಗಳೇ ಬಂದು ಸೋ ದೇವತಾ ಕ್ಷತ್ರಿಯ ವೈಶ್ಯ ಶೂದ್ರ ಹಂಸೋ ಅನ್ನೋದು ಅದಕ್ಕೆ. ಇವರೇನು ಮಾಡಿದ್ರು ಆತ್ಮ ಸೋ ಪರಮಾತ್ಮ ಅಂದ್ಬಿಟ್ಟು ಪರಮಾತ್ಮ ಸೋ ಆತ್ಮ. ಎಷ್ಟು ದೊಡ್ಡ ರಾತ್ರಿ ಹಗಲಿನ ವ್ಯತ್ಯಾಸ ಇದೆ. ಭಗವಂತ ಚೇಂಜಸ್ಸಲ್ಲೇ ಬರೋಲ್ಲ, ನೀವೆಲ್ಲ ಚೇಂಜಸ್ಸಲ್ಲಿ ಬರೋದು. ತೋ ಇದೆಲ್ಲ ನಿಮಗೆ ಗೊತ್ತು. ಅಭಿ ತುಮ್ ಪಾಂಡವ್ ಬನೆ ಹೋ, कौरव पांडव भाई भाई थे ना, अभी बाप मिला है तो तुम कौरव से पांडव बने हो। बाप तुमको दुख से लिबरेट कर गाइड बन ले जाते, घर का किसको पता ही नहीं। ನೀವೆಲ್ಲ ಕೌರವ ಸಂಪ್ರದಾಯದಲ್ಲಿ ಇದ್ದವರು ಈಗ ಪಾಂಡವರಾಗಿದ್ದೀರಾ. ಕೌರವರು ಪಾಂಡವರು ಬಾಯಿ ಬಾಯಿ ಅಂತಾರಲ್ಲ, ಎಲ್ಲರನ್ನ ದುಃಖದಿಂದ ಲಿಬರೇಟ್ ಮಾಡಿ ಬಾಬಾ ಗೈಡ್ ಆಗಿ ನಾವು ಮಕ್ಕಳನ್ನು ಕರ್ಕೊಂಡು ಹೋಗ್ತಿದ್ದಾರೆ. ಯಾಕೆ ಮನೆಯದೇ ಪರಿಚಯನೇ ಇಲ್ಲಲ್ಲ ಯಾರಿಗೆ, ಅವ್ರು ಬರಲೇಬೇಕು ಗೈಡಾಗಿ. उनको इनकारपोरियल वर्ल्ड कहा जाता है। अभी तुम बच्चे जानते हो
हम निराकारी आत्मा निराकार वर्ल्ड में बिंदी मिसल निवास करते हैं, वहाँ भी निराकारी जाड़ है, ये ड्रामा बना हुआ है। बीज और जाड़ को तो जानना है। इसका नाम ही है वैरायटी धर्मों का जाड़। ये मनुष्य सृष्टि है, इनका बीज रूप बाप है। कितनी वैरायटी है। ನಮ್ಮನೇನೋ ನಿರಾಕಾರಿ ಪ್ರಪಂಚ ಇನ್ಕಾರ್ಪೋರಿಯಲ್ ವರ್ಲ್ಡ್, ಅಲ್ಲಿ ನಿರಾಕಾರಿ ವೃಕ್ಷ ಇದೆ, ಅದರ ಬೀಜ ರೂಪ ಬಾಬಾ. ನಿರಾಕಾರಿ ವೃಕ್ಷದಲ್ಲಿನೂ ಎಲ್ಲ ವೆರೈಟಿ ಹೆಂಗೆ ಧರ್ಮಗಳಿಲ್ಲಿ ಹಂಗಂಗೆ ಅಲ್ಲಿ ಹೋಗಿ ಕೂತ್ಕೋತಾರೆ. ಆತ್ಮಗಳೆಲ್ಲ ನಿರಾಕಾರಿ ಬಿಂದು ರೂಪದಲ್ಲಿ ಕೂತಿದ್ದಾರೆ. ಅದಕ್ಕೆ ಬಾಬಾ ಹೇಳೋದು, ನಿಮ್ಮ ಮಕ್ಕಳು ವೃಕ್ಷ ಮತ್ತು ಬೀಜವನ್ನು ಸರಿಯಾಗಿ ಅರ್ಥ ಮಾಡ್ಕೊಳ್ಬೇಕು. ಇದು ವೆರೈಟಿ ಧರ್ಮಗಳ ವೃಕ್ಷ, ಮನುಷ್ಯ ಸೃಷ್ಟಿ. ಬಾಬಾ ಬೀಜ ರೂಪ ಅನ್ನೋದೇ ಮನುಷ್ಯರು ಮರ್ತು ಬಿಟ್ರಲ್ಲ. कितना वैरायटी है, हर एक धर्म वाले के फीचर्स न्यारे है, फिर यहाँ भी एक की शक्ल न मिले दूसरे से, ये भी ಡ್ರಾಮಾ ಬನಾ ಹುआ है. ನೋಡಿ, ಧರ್ಮಕ್ಕೆ ತಕ್ಕಂತೆ ಅವರ ಫೇಸ್ಗಳೂ ಬೇರೆ ಬೇರೆ ಇದೆ. ಅದಕ್ಕೆ ಹೇಳ್ತಿದ್ದಾರೆ ಬಾಬಾ, ಒಬ್ಬರು ಮುಖ ಇದ್ದಂಗೆ ಇನ್ನೊಬ್ಬರು ಮುಖ ಇಲ್ಲ, ಡ್ರಾಮಾ ಮಾಡಲ್ಪಟ್ಟಿದೆ. कल्प की आयु 5000 वर्ष है, ये बाप भी समझाते हैं. मनुष्य एक्टर से यहाँ पार्ट बजाने आते हैं. ये मांडवा है, रोशनी के लिए सूर्य चांद आदि है. ये कोई देवता थोड़ी है, ये तो बतिया है, परंतु सर्विस करते हैं इसलिए देवता कहा जाता है. वास्तव में देवताएं कोई सर्विस नहीं करते, सर्विस तो तुम बच्चे करते हो. ಬಾಪ್ ಒಬೀಡಿಯೆಂಟ್ ಸರ್ವೆಂಟ್. ತಂದೆನೂ ಸೇವೆ ಮಾಡ್ತಾರಲ್ಲ, ನಾವು ಒಬೀಡಿಯೆಂಟ್ ಸೇವಾದಾರಿ ನಾನು ಅಂತಾರೆ. ನೀವೂ ಸೇವಾದಾರಿಗಳೇ. ಪ್ರಕೃತಿನೂ ದೇವತೆ ಅಂತ, ಸೂರ್ಯ ದೇವತೆ ಅಂತ ಯಾಕೆ ಹೇಳೋದು? ಯಾಕೆಂದರೆ ಬೆಳಕು ಕೊಡುತ್ತೆ. ಎಲ್ಲ ತತ್ವಗಳನ್ನು ದೇವತಾ ಅಂತ ಹೇಳೋದು. ನಿಮ್ಮ ಸೇವೆ ಮಾಡುತ್ತಲ್ವ ಮಕ್ಕಳೇ ಅಂತ ಹೇಳ್ತಾರೆ ಬಾಬಾ. ವಾಸ್ತವಿಕವಾಗಿ ದೇವತೆಗಳು ಅಲ್ಲಿ ಸತ್ಯಾತ್ರೇತಾಯುಗದಲ್ಲಿ ಸೇವೆ ಮಾಡಲ್ಲ, ಸೇವೆ ಅಗತ್ಯನೇ ಇಲ್ಲಲ್ಲ. ನೀವೆಲ್ಲ ಮಕ್ಕಳು ಪಾರ್ಟ್ ಮಾಡೋಕ್ಕೆ ಬರ್ತೀರಾ. ಇದು ಬಹಳ ದೊಡ್ಡ ಸ್ಟೇಜು ಸೃಷ್ಟಿ. ಇಲ್ಲಿ ಸೂರ್ಯ ಚಂದ್ರರು ಲೈಟ್ಗಳು, ದೇವತೆಗಳಲ್ಲ ಅನ್ನೋದು ಕ್ಲಿಯರ್ ಮಾಡ್ತಿದ್ದಾರೆ ಬಾಬಾ. तो बच्चे दुखी होते हैं तो बाप को तरस पड़ता है. बाप आए हैं समझाने में, तुम बच्चों को फिर से सो देवी देवता पद प्राप्त कराने आया हूँ. ಕೇಳಿದ್ರ? ನೀವು ದುಃಖಿಗಳಾದಾಗ ನಂಗೆ ದಯೆ ಬರುತ್ತೆ, ಪುನಃ ಬಂದಿದ್ದೀನಿ ನಾನು ದೇವಿ ದೇವತೆಗಳ ಪದವಿಯನ್ನು ಕೊಡಲಿಕ್ಕೋಸ್ಕರ. ಚಡ್ತಿ ಕಲಾ ಉತರ್ತಿ ಕಲಾ ಹರ್ ಚೀಸ್ ಕಿ ಹೋತಿ ಹೇ. ಏರುವ ಕಳೆ ಇಳಿಯುವ ಕಳೆ ಪ್ರತಿ ವಸ್ತುದಾಗುತ್ತೆ. ನೋಡಿ, ನೀವು ಮನೆ ಹೆಂಗಾದ್ರೂ ಕಟ್ರಿ, ಆದರೆ ಮನೆ ಹಳೇದಾಗಲೇಬೇಕು. ಹಂಗೆ ತತ್ವಗಳನ್ನು ಹಳೇದಾಗಲೇಬೇಕು, ಶರೀರಗಳು ಹಳೇದಾಗಲೇಬೇಕು. ಪರಿವರ್ತನೆ ಸೃಷ್ಟಿಯ ನಿಯಮ. ಅದಕ್ಕೆ ಹೇಳ್ತಾರೆ, ನಾನು ಇದೆಲ್ಲ ತಿಳಿಸ್ಕೊಟ್ಟು ಕರ್ಕೊಂಡೋಗಕ್ಕೆ ಬಂದಿರೋದು ಅಂತ. ಪುರಾನಿ ದುನಿಯಾ ಕೋ ತಮೋ ಪ್ರಧಾನ್, ನई दुनिया को सतो प्रधान कहा जाता है. हर एक चीज़ नई सो पुरानी होती. आत्मा कहती है ये शरीर भी तमो प्रधान पतित है. ये सतयुग में आत्मा और शरीर सतो प्रधान थे. माथा नहीं खपाते थे. आत्मा को ज्ञान मिला है, स्मृति आई है, हम 84 जन्म लेते हैं. ये राज बेहद का बाप ही समझाते हैं. ಅಂದರೆ ಈ ಸೃಷ್ಟಿಯ ನಿಯಮ ಏನು? ಸತೋ ಪ್ರಧಾನ ಇದ್ದ ಪ್ರತಿ ವಸ್ತು ತಮೋಗುಣಿ ಆಗಲೇಬೇಕು. ಆತ್ಮ ಹೇಳುತ್ತೆ ಶರೀರನೂ ತಮೋಗುಣಿ ಆಗ್ಬಿಟ್ಟಿದೆ ಅಂತ. ಸತ್ಯುಗದಲ್ಲಿ ಆತ್ಮ ಶರೀರ ಎರಡೂ ಸತೋಗುಣಿ ಅಲ್ವಾ, ಇಲ್ಲಿ ತಮೋಗುಣಿ. ಯಾಕೆ ಪತಿತರಾಗ್ಬಿಡ್ತು, ತಲೆ ತಿಂತಾ ಇರಲಿಲ್ಲ ಅಲ್ಲಿ ಆತ್ಮಗಳು. ಈಗ ನೋಡ್ರಿ, ಎಲ್ಲರೂ ಹೆಂಗೆಂಗೋ ನಡೀತಾರೆ, ಹೆಂಗೆಂಗೋ ತಲೆ ತಿಂತಾರೆ. ಮಾತಾಡೋ ಸಭ್ಯತೆಗಳಿಲ್ಲ, ನಡತೆಯ ಸಭ್ಯತೆಗಳಿಲ್ಲ. ಎಲ್ಲ ವಿಷಯದಲ್ಲಿ ಆತ್ಮಗಳದು ಲೂಸ್ ಕ್ಯಾರೆಕ್ಟರ್ ಆಗೋಯ್ತು. ಟೋಟಲಿ 10 ವಿಕಾರದಲ್ಲಿ ಯಾವುದಿದ್ರೂ ಅದನ್ನು ದೈವಿ ಕ್ಯಾರೆಕ್ಟರ್ ಅಂತ ಹೇಳಲ್ಲ ನೋಡಿ. ಅದಕ್ಕೆ ಹೇಳ್ತಿದ್ದಾರೆ, ದುಃಖದಿಂದ ಎಲ್ಲ ಸ್ಮೃತಿ ಬಂದ್ಬಿಟ್ಟಿದೆಯಲ್ಲ, 84 ಜನ್ಮ ಹೆಂಗೆ ತೊಗೊಂಬಂದ್ವಿ. ತಂದೆ ಬಂದು ಎಲ್ಲ ಸೀಕ್ರೆಟ್ ಹೇಳ್ತಿದ್ದಾರೆ. ಆತ್ಮಜ್ಞಾನ ಸಿಕ್ಬಿಡ್ತು, ಸ್ಮೃತಿ ಬಂತು, ನಮಗೆ 84 ಜನ್ಮ ಹೆಂಗೆ ತಗೋತೀವಿ.
ಇದೆಲ್ಲ ರಹಸ್ಯಗಳನ್ನು ಬಾಬಾ ತಿಳಿಸ್ತಿದ್ದಾರೆ. ದುಃಖ ಮೇ ಬಾಪ್ ಕೋಯಿ ಪುಕಾರ್ತೆ ರೇಮ್ ಕರೋ ದುಃಖರ್ತ ಸುಖಕರ್ತ ಭಾರತಿ ಸಬ್ಸೆ ಸುಖಿ. ದಯ ತೋರ್ಸಪ್ಪ, ನೀನು ದುಃಖರ್ತ ಸುಖಕರ್ತ, ನಮಗೆ ಬಂದು ಸುಖ ಕೊಡು. ಭಾರತಕ್ಕೆ ಸುಖ ಕೊಟ್ಟು ಹೋಗಿದ್ರಲ್ಲ, ಅದಕ್ಕೆ भारत जैसा पवित्र खंड और कोई हो नहीं सकता. अभी बाप तुम बच्चों की झोली अविनाशी ज्ञान रत्नों से भरते हैं. ಭಾರತದಂತಹ ಪವಿತ್ರ ದೇಶ ಯಾವುದಿಲ್ಲ. 2 ಯುಗಗಳ ಕಾಲ ಸಂಪೂರ್ಣ ಪವಿತ್ರತೆ ಅಂದರೆ ಏನು ಈ ದಿನ. ಆ್ಯಂಡ್ ಬಾಬವರು ಎಷ್ಟು ವರ್ಷಗಳು ಕೆಳಗಡೆ ಭಗವಂತ ಕೆಳಕ್ಕೆ ಬಂದು ಕೂತ್ಕೋತಾರೆ ಅಂದರೆ ಈ ಧರಣಿಯ ತಾಕತ್ತು ಎಷ್ಟು. ಜಗತ್ತಿನ ಆಲ್ಮೈಟಿ ಬಂದು ಕೆಳಗೆ ಕೂತ್ಕೊಳ್ಳೋದಷ್ಟು ಈಸಿ ಇಲ್ಲಲ್ಲ. ಅದಕ್ಕೆ ಹೇಳ್ತಿದ್ದಾರೆ ಬಾಬವರು, ಐಸಾ ಕಬಿ ಐಸಾ ಬಾಪ್ ದೇಖಾ ಹೈ. ಇಂಥ ತಂದೆ ಎಲ್ಲಾದರೂ ನೋಡಿದ್ದೀರಾ? ನಾನು ಬಂದು ಅವಿನಾಶಿ ಜ್ಞಾನ ರತ್ನಗಳಿಂದ ಜೋಳಿಗೆ ತುಂಬಿದ್ದೀನಿ, ತುಂಬ್ತಾನೂ ಇದ್ದೀನಿ. ನೀವು ಹೆಂಗಿದ್ದೀರಾ ಏನು ಅಂತನೂ ನಾನು ನೋಡ್ತಾ ಇಲ್ಲ. ತುಂಬಿಕೊಳ್ಳ್ರಿ, ಬೇಗ ಸರಿಯಾಗಿ ಚೇಂಜ್ ಆಗ್ರಿ ಅಂತ. ಪವಿತ್ರ ದೇಶ ಅಂದರೆ ಪವಿತ್ರತೆ ಇಂಪಾರ್ಟೆಂಟ್. कहते बच्चो मैं तुम्हारे लिए वैकुंठ का सौगात लाया हूँ. ಏ ಮಕ್ಕಳೇ, ನಿಮಗೋಸ್ಕರ ನಾನು ಸ್ವರ್ಗದ ಗಿಫ್ಟ್ ತೊಗೊಂಡು ಬಂದಿದ್ದೀನಿ. तुम स्वर्गवासी थे, पतित नरकवासी बन पड़े हो. पावन उनको कहा जाता है जो विकार में नहीं जाते. सतयुग में संपूर्ण निर्विकारी है, इस समय संपूर्ण विकारी है. बाप कहते तुम भी संपूर्ण निर्विकारी थे ना. ತಂದೆ ಹೇಳೋದು, ನೀವು ಸ್ವರ್ಗವಾಸಿ ಇದ್ದವ್ರು ನರಕವಾಸಿಗಳಾಗಿದ್ರಿ, ಸಂಪೂರ್ಣ ನಿರ್ವಿಕಾರಿಗಳು. ಪಾವನರಂತೆ ಯಾರು ಹೇಳೋದು? ಯಾರು ಎಂದೂ ವಿಕಾರಕ್ಕೆ ವಶರಾಗಲ್ವೋ, ಸ್ಪೆಷಲಿ ಕಾಮ್ ವಿಕಾರ. ಬೇರೆ ಎಲ್ಲ ವಿಕಾರಗಳನ್ನು ಪತಿತರನ್ನು ಮಾಡುತ್ತೆ, ಬಟ್ ಆದರೆ ಅದು ಮೇನ್ ಆ ವಿಕಾರನ ಬಾಬಾ ಪತಿತರು ಅಂತಾರೆ. ಈ ಸಮಯದಲ್ಲಿ ಎಲ್ಲರೂ ಸಂಪೂರ್ಣ ನಿರ್ವಿಕಾರಿ, ಸತ್ಯುಗದಲ್ಲಿ ಸಂಪೂರ್ಣ ಇಲ್ಲಿ ಸಂಪೂರ್ಣ ವಿಕಾರಿಗಳು, ಸತ್ಯುಗದಲ್ಲಿ ಸಂಪೂರ್ಣ ನಿರ್ವಿಕಾರಿಗಳು. फिर संपूर्ण निर्विकारी देवता पद पाना है बाप को याद करने से. ಈಗ ಪುನಃ ನೀವು ಸಂಪೂರ್ಣ ನಿರ್ವಿಕಾರಿಗಳಾಗಿ ತಂದೆಯಿಂದ ಪದವಿ ತಗೋಬೇಕು, ತಂದೆಯ ನೆನಪಲ್ಲಿ. ದೇವತಾ ಪದವಿ ಸರ್ವಶ್ರೇಷ್ಠ ಪದವಿ. ಏನು ದೇವತಾ ಪದವಿ ಅಂದರೆ? ಆತ್ಮ ತನ್ನ ಪರಿಪೂರ್ಣ ಸ್ಟೇಜಲ್ಲಿ ಬರೋದಂದರೆ ತನ್ನ ಸಂಪೂರ್ಣ ಮರ್ಯಾದ ರೆಸ್ಪೆಕ್ಟಬಲ್ ಸ್ಥಿತಿಯಲ್ಲಿ ಬರೋದು. ದೇವತಾ ಸ್ಥಿತಿ ಎಲ್ಲ ಸಂಪೂರ್ಣ ನಿರ್ವಿಕಾರಿ ಪಾವನ ಸ್ಥಿತಿಗೆ ದೇವತಾ ಸ್ಥಿತಿ ಅಂತ ಹೇಳೋದು. ಅದಿಲ್ಲ ಅಂದರೆ ರೆಸ್ಪೆಕ್ಟ್ ಇಲ್ಲ. अक्षर देखो कितने अच्छे हैं, मन मनाभव मुझ बाप को याद करो तो तुम तमो प्रधान से सतो प्रधान बन जाएंगे. मैं सर्वशक्तिवान हूँ ना, मुझे याद करो. याद को ही योग अग्नि कहा जाता है, जिससे तुम्हारे पाप दग्ध होंगे, तुम पवित्र बन जाएंगे. ಎಷ್ಟು ಸಹಜ ಸಲ್ಯೂಷನ್ ಕೊಡ್ತಿದ್ದಾರೆ ಪಾವನರಾಗಲಿಕ್ಕೆ. ಮಕ್ಕಳೇ, ಅಕ್ಷರ ನೋಡ್ರಪ್ಪ, ಮನ್ಮನಾಭವ. ಮನಸ್ಸನ್ನು ಸದಾ ನನ್ನಲ್ಲಿಡಿ, ಬುದ್ಧಿ ಅಲ್ಲಿ ಇಲ್ಲಿ ಹೋಗಂಗಿಲ್ಲ. ಇದು ಆರ್ಡರ್. ಇದನ್ನು ಸೀರಿಯಸ್ ಆಗಿ ತಗೋಬೇಕು. ಬಾಬವ್ರ ಮೇಲೆ ಪ್ರೀತಿ ಇದ್ದರೆ, ಬಾಬನ ಮೇಲೆ ನಿಶ್ಚಯ ಇದ್ದರೆ, ನಾನೊಬ್ಬನನ್ನು ನೆನಪು ಮಾಡಿ ಮಕ್ಕಳೇ ನಿಮ್ಮನ್ನು ತಮೋಗುಣಿಯಿಂದ ಸತೋಗುಣಿ ಮಾಡಿಬಿಡ್ತೀನಿ. ನಾನು ಸರ್ವಶಕ್ತಿವಂತನಲ್ವಾ, ಅದಕ್ಕೆ ನೀವು ನನ್ನನ್ನು ನೆನಪು ಮಾಡಿ. ಶಕ್ತಿಗಳನ್ನು ತಗೊಳ್ಬೇಕು, ಪಾವನರಾಗಬೇಕಂದ್ರೆ ಬೇರೆ ಉಪಾಯ ಯಾವುದೂ ಇಲ್ಲ. ಎಷ್ಟು ನೆನಪು ಮಾಡ್ತಿರೋ, ನೆನಪನ್ನೇ ಯೋಗ ಅಗ್ನಿ ಅಂತ ಹೇಳೋದು. ಯಾವ ಅಗ್ನಿಯಲ್ಲಿ ಎಲ್ಲ ಪಾಪಕರ್ಮಗಳು ಭಸ್ಮ ಆಗಬೇಕು. ನೀವು ಪವಿತ್ರರಾಗ್ಬಿಡ್ತೀರ. ಎಷ್ಟು ನೆನಪು ಅಷ್ಟು ಪಾಪಕರ್ಮ ಭಸ್ಮ, ಅಷ್ಟು ಪಾವನರಾಗ್ತೀರ. ಸೊ ವಿಕಾರಗಳು ಅಂದರೆ ದೇಹಾಭಿಮಾನ, ಕಠಿಣವಾದ ವಿಕಾರ. ಯಾವುದರಿಂದ ಇನ್ನು ಎಲ್ಲ ವಿಕಾರಗಳು ಬರುತ್ತೆ ಅದನ್ನು ಸುಟ್ಟು ಭಸ್ಮ ಮಾಡಿ ಅಂತಾರೆ ಬಾಬಾ. ಬಟ್ ನಡೀತಾ ಕೂತ್ಕೊಳ್ತಾ ಇಡೀ ಗಮನ, ಇಡೀ ಸಂಕಲ್ಪಗಳು, ಇಡೀ ಏನು ಲಕ್ಷ್ಯ, ನಾನು ಆತ್ಮನಾಗಬೇಕು, ನಾನು ಆತ್ಮನಾಗಬೇಕು, ನಾನು ಸದಾ ಬಾಬನ ಮಡ್ಲಲ್ಲಿರಬೇಕು, ಬಾಬನ ನೆನಪು ಮಾಡಬೇಕು, ಅದೇ ಇರಬೇಕಲ್ವಾ. ಕಂಟಿನ್ಯೂಸ್ ಇರಬೇಕು. ಇಲ್ಲಾಂದ್ರೆ ಏನು ಲಾಭ ಇಲ್ಲ. ಸರಿನಾ? ಅಚ್ಚಾ,
मीठे मीठे सिकिलदे बच्चों प्रति माता पिता बाप दादा का याद प्यार और गुड मॉर्निंग। रूहानी बाप की रूहानी बच्चों को नमस्ते। हम रूहानी बच्चों की रूहानी बाप दादा को याद प्यार और नमस्ते नमस्ते नमस्ते। गुड मॉर्निंग, शुक्रिया बाबा, थैंक यू। धारणेगे रूहानी पढ़ाई के नशे में रहना है, बाप समान निरहंकारी बनना है, पोजीशन आदि का अहंकार नहीं रखना है। ಆತ್ಮೀಯ ವಿದ್ಯೆಯ ನಶೆಯಲ್ಲಿರಬೇಕು. ಯಾಕೆ ನಮ್ಮ ತಂದೆ ದೇವತಾ ಪದವಿಯನ್ನು ಕೊಡಕ್ಕೆ ಓದಿಸ್ತಿದ್ದಾರೆ, ರಾಜಾಯಿ ಕೊಡಕ್ಕೆ ಓದಿಸ್ತಿದ್ದಾರೆ. ಅಷ್ಟೇ ಅಲ್ಲ, ತಂದೆಯ ಸಮಾನ ವಿದ್ಯೆ ಓದೋದಂದರೆ ಎಕ್ಸ್ಟ್ರೀಮ್ಲಿ ನಿರಹಂಕಾರಿ. ನಿರ್ವಿಕಾರಿನೇ ನಿರಹಂಕಾರಿ ಆಗೋಕ್ಕೆ ಸಾಧ್ಯ. ಅಹಂಕಾರಗಳು ಹೋಗಲ್ಲ ಅಂದರೆ ದೊಡ್ಡ ವಿಕಾರಗಳ ಭೂತಗಳಿದ್ದಾವೆ ಅಂತ. ಯಾಕೆಂದರೆ ಅಹಂಕಾರ ಎಲ್ಲ ಭೂತಗಳ ಸೇಟು. ಪೊಸಿಷನ್ನಿಂದನೂ ಅಹಂಕಾರ ಇರಬಾರ್ದು. ದುಡ್ಡಿನ ಅಹಂಕಾರ ಇರಲಿ, ಅಥವಾ ನಾಮರೂಪದ ಕೆಲವರ ಅಹಂಕಾರ, ಕೆಲವರಿಗೆ ಬುದ್ಧಿಯ ಅಹಂಕಾರ, ಕೆಲವರಿಗೆ ತನ್ನ ವಿದ್ಯೆಯ ಅಹಂಕಾರ, ಇವೆಲ್ಲ ಏನು ಕೆಲಸಕ್ಕೆ ಬರಲ್ಲ. ಇನ್ನು ಕ್ಷೀಣದಲ್ಲಿ ತೊಗೊಂಡೊಟ್ಟೋಗುತ್ತೆ, ಕ್ಷೀಣಿಸ್ಬಿಡುತ್ತೆ ಸ್ಥಿತಿಯನ್ನು. ಅಹಂಕಾರ ಅರ್ಥ ಆಗಬೇಕಷ್ಟೆ. अपनी जोली ज्ञान रत्नों से भरनी है, संपूर्ण निर्विकारी बन देवता पद पाना है, कभी भी मुरझाना नहीं है. ತನ್ನ ಬುದ್ಧಿಯ ಜೋಳಿಗೆಯನ್ನು ಜ್ಞಾನ ರತ್ನಗಳಿಂದ ತುಂಬ್ಕೋಬೇಕು, ಸಂಪೂರ್ಣ ನಿರ್ವಿಕಾರಿಯಾಗಿ ದೇವತಾ ಪದವಿಯನ್ನು ಪಡ್ಕೊಳ್ಬೇಕು. ಎಂದೂ ಮೂರ್ಜಾನ ನೈ ಅಂದರೆ ಬಾಡಿ ಹೋಗಬಾರ್ದು, ಖುಷಿ ಇಲ್ಲದ ಉದಾಸ ಸ್ಥಿತಿ. ವಾಯಿಸಿ ನೋಡ್ರಿ, ಒಂದು ಭೂತ ಬಂದ್ರೇ ಮನುಷ್ಯರು ಸುಸ್ತಾಗಿ ಉದಾಸರಾಗ್ಬಿಡ್ತಾರೆ. 10 ಭೂತಗಳು ಹಿಡ್ಕೊಂಡು ಒಳಗಡೆ ನಡೆದ್ರೆ ದೇಹಾಭಿಮಾನದ ಜೊತೆ ದೇಹಾಭಿಮಾನನೇ ಒಂದು ದೊಡ್ಡ ಭೂತಪ್ಪನ ಮಾಡಿಬಿಡುತ್ತೆ. ಆ ಭೂತಗಳಿಂದ ಎಲ್ಲ ಭೂತಗಳನ್ನು ಇಟ್ಕೊಂಡು ನಡೆದ್ರೆ ಅವ್ರಿಗೆ ಖುಷಿಯಲ್ಲಿರೋಕ್ಕಾಗುತ್ತೆ, ಒಳಗಡೆ ಹಿಂಡ್ತಾ ಇರ್ತಾವಲ್ಲ. वरदान सर्व आत्माओं के पतित संकल्प वृत्तियों को भस्म करने वाले मास्टर ज्ञान सूर्य भव. ಸರ್ವ ಆತ್ಮಗಳ ಪತಿತ ಸಂಕಲ್ಪ ಹಾಗೂ ವೃತ್ತಿಗಳನ್ನು ಭಸ್ಮ ಮಾಡೋರೇ ಮಾಸ್ಟರ್ ಜ್ಞಾನ ಸೂರ್ಯರು. ಸೊ ಕೇಳ್ಕೊಳ್ಬೇಕು, ಎಷ್ಟು ದೊಡ್ಡ ವರದಾನ. ನಿರಂತರ ಜ್ಞಾನದ ಚಿಂತನೆಯಲ್ಲಿದ್ದು ಜ್ಞಾನ ಸ್ವರೂಪದಲ್ಲಿದ್ದಾಗ ಅದರ ಕಿರಣಗಳು ಪ್ರಾಕ್ಟಿಕಲ್ ರಿಸಲ್ಟಲ್ಲಿ ಜ್ಞಾನ, ನಾನು ಆತ್ಮ ಅನ್ನೋದು ಫಸ್ಟು, ತಂದೆ ನಂದು, ಅವರ ನೆನಪಲ್ಲಿ ಆತ್ಮ ಸ್ವರೂಪದಲ್ಲಿರೋದು ಮಾಸ್ಟರ್ ಜ್ಞಾನ ಸೂರ್ಯನನ್ನು ಮಾಡಿಬಿಡುತ್ತೆ. जैसे सूर्य अपने किरणों से किचड़ा गंदगी के कीटाणु भस्म कर देते, ऐसे जब आप मास्टर ज्ञान सूर्य बनकर कोई भी पतित आत्मा को देखेंगे तो उनका पतित संकल्प, पतित वृत्ति या दृष्टि भस्म हो जाएगा. पतित पावनी आत्मा पर पतित संकल्प वार नहीं कर सकता. पतित आत्माएं पतित पावनियों पर बलिहार जाएंगे. इसके लिए माइट हाउस अर्थात मास्टर ज्ञान सूर्य की स्थिति में सदा स्थित रहो. ಸೂರ್ಯ ಎಲ್ಲ ಕೀಟಾಣು ಕಿಚಡ ಎಲ್ಲ ಸುಟ್ಟಾಕ್ಬಿಟ್ಟು ಎಲ್ಲ ಒಣಗಿಸ್ಬಿಡುತ್ತೆ ನೋಡಿ. ಜಾಸ್ತಿ ಬಿಸಿಲಿದ್ರೆ ಅಲ್ಲಿ ಯಾವ ಕೀಟಾಣು ಬರೋಕ್ಕಾಗಲ್ಲ. ಹಂಗೇನೆ ಬಾಬಾ ಹೇಳ್ತಾರೆ, ನೀವು ಮಕ್ಕಳು ಮಾಸ್ಟರ್ ಜ್ಞಾನ ಸೂರ್ಯನಾಗಿ ಯಾರೇ ಪತಿತ ಆತ್ಮಗಳನ್ನು ನೋಡಿದ್ರೆ ಅವರ ಪತಿತರ ಪತಿತ ದೃಷ್ಟಿ, ಪತಿತ ಭಾವನೆಗಳು ಸುಟ್ಟೋಗ್ಬಿಡ್ಬೇಕು. ಹಂಗೆ ನಿರಂತರ ನಿಮ್ಮನ್ನು ಶಿವಶಕ್ತಿ ಮಾಸ್ಟರ್ ಜ್ಞಾನ ಸೂರ್ಯ ಅಂದ್ಕೋಬೇಕು. ಸ್ಪೆಷಲಿ ಅಕ್ಕಂದರಿಗೆ ಬುದ್ಧಿಯಲ್ಲಿ ನಿರಂತರ ಮಾಸ್ಟರ್ ಜ್ಞಾನ ಸೂರ್ಯನ್. ಬೇರೆ ಯಾರ ಪತಿತ ಸಂಕಲ್ಪಗಳು ನೀವು ಪತಿತ ಪಾವನೆಯರ ಮೇಲೆ ಪ್ರಭಾವ ಹಾಕಬಾರ್ದು. ಅಷ್ಟು ಒಳಗಡೆ ಕಾಳಿ ರೂಪ, ದುರ್ಗಾ ರೂಪಗಳನ್ನು ತಗೊಂಡು ನಡಿಬೇಕು, ಲಡ್ಡುಗಳಾಗೋದಲ್ಲ. ಅದಕ್ಕೆ ಹೇಳ್ತಿದ್ದಾರೆ ಬಾಬಾ, ಜ್ಞಾನ ಸೂರ್ಯನಾಗೋದಂದರೆ ಮೈಟ್ ಹೌಸ್. ಯಾಕೆಂದರೆ ನಾಲೆಜ್ ಈಸ್ ಲೈಟ್ ಆ್ಯಂಡ್ ಮೈಟ್.
ಜ್ಞಾನ ಸ್ವರೂಪದಲ್ಲಿ ಬರೋದಂದರೆ ಮೈಟ್ ಆಗೋದು. ಅಷ್ಟು ಗಾಂಭೀರ್ಯವಾಗಿ ಇರಬೇಕು ಜೀವನದಲ್ಲಿ. ಅಂತಿಮ ಪರೀಕ್ಷೆಗಳಲ್ಲಿ ಇವೆಲ್ಲ ತುಂಬ ದೊಡ್ಡ ದೊಡ್ಡದಾಗಿ ಬರ್ತದೆ ಪೇಪರು. ಎಚ್ಚರ ಪ್ಲೀಸ್. ಯಾರ್ಯಾರ್ದು ಯಾವ್ಯಾವ ವಿಕಾರ ಇದೆ ಅದು ಹತ್ಕೊಳ್ಳುತ್ತೆ ಬೆಂಕಿ. स्लोगन अपने धारणा स्वरूप से योगी जीवन का प्रभाव डालना ये बहुत बड़ी सेवा है. ತನ್ನ ಧಾರಣಾ ಸ್ವರೂಪದ ಯೋಗಿ ಜೀವನದ ಪ್ರಭಾವ ಹಾಕೋದೇನಿದೆ. ಯೋಗಿ ಅಂದ್ರೇ ಜ್ಞಾನದ ಧಾರಣಾ ಸ್ವರೂಪಾತ್ಮ. ಇದಕ್ಕಿಂತ ದೊಡ್ಡ ಸೇವೆ ಇಲ್ಲ. ಅಂದರೆ ಎಲ್ಲರ ಮೇಲೆ ಪವಿತ್ರತೆಯ ಪ್ರಭಾವ ಹಾಕಬೇಕು, ಆತ್ಮಾಭಿಮಾನಿ ಸ್ಥಿತಿಯ ಪ್ರಭಾವ ಹಾಕಬೇಕು. ಇದು ಯೋಗಿಯ ಲಕ್ಷಣ. ಯೋಗಿ ಅಂದ ತಕ್ಷಣ ನೋಡಿ, ಬಾಲ ಬ್ರಹ್ಮಚಾರಿ. ಯೋಗಿ ಅಂದ ತಕ್ಷಣ ಯಾರು? ಬಿಲ್ಕುಲ್ ಪವಿತ್ರ ಅನ್ನೋದು ಎಲ್ಲರ ಬುದ್ಧಿಯಲ್ಲಿ ಬರುತ್ತೆ. ಯೋಗಿ ಅಂದರೆ ಯಾರು? ಸಂಪೂರ್ಣ ನಿರಹಂಕಾರಿ. ಇದೆಲ್ಲ ಲಕ್ಷಣಗಳು ಬುದ್ಧಿಯಲ್ಲಿ ಪ್ರಿಂಟ್ ಆಗಿಬಿಡ್ಬೇಕು. ಹೆಜ್ಜೆ ಹೆಜ್ಜೆಯಲ್ಲಿ ಕೇಳ್ಕೊಳ್ಬೇಕು. ದೃಷ್ಟಿ, ವೃತ್ತಿ, ಮಾತು ಚೇಂಜ್ ಆಗಬೇಕು. ಮುಖದಲ್ಲಿರೋ ಇಂದ್ರಿಯಗಳಿದೆಯಲ್ಲ, ಇವು ಚೇಂಜ್ ಆಗದೆ ಕ್ಯಾರೆಕ್ಟರ್ ಚೇಂಜ್ ಆಗಲ್ಲ. ನೋಡೋ ರೀತಿ, ಭಾವನೆಗಳ ರೀತಿ, ಮಾತಾಡೋ ರೀತಿ, ಕೇಳೋ ರೀತಿ, ನಡೆಯೋ ರೀತಿ, ಇವೆಲ್ಲ ಫುಲ್ ಪರಿವರ್ತನೆ ಆಗಬೇಕು. ಅಚ್ಚಾ ಬಾಬಾ ಏನು ಹೇಳ್ತಾರೆ? ಮೀಟೆ ಬಚ್ಚೆ, ನಾನು ಬಂದಿದ್ದೀನಿ ಇಡೀ ಪ್ರಪಂಚದಿಂದ ವಿಕಾರದ ಬೆಂಕಿಯ ತಾಪ ಇದೆಯಲ್ಲ, ಇದನ್ನು ಸಮಾಪ್ತಿ ಮಾಡಿ ಶೀತಲರನ್ನು ಮಾಡಲಿಕ್ಕೆ, ಅದಕ್ಕೆ ಜ್ಞಾನದ ಮಳೆ ಸುರಿಸ್ತಾ ಇದ್ದೀನಿ ಅಂತಿದ್ದಾರೆ ಬಾಬಾ. ಮಳೆ ಸುರಿಸಿ 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 ಎಷ್ಟು ಮಳೆ ಹೋಗಿದೆ ಅಂತ ತಾನು ಬಾಬಾ ಅಂತೂ ಮಳೆ ಸುರಿಸ್ತಿದ್ದಾರೆ. ಮಳೆ ಸುರಿಬಾರ್ದು ಅಂತ ಛತ್ರಿ ಇಟ್ಕೊಂಡಿಲ್ಲ ತಾನೇ ದೇಹಾಭಿಮಾನದ ರಾವಣಂದು. ಅದು ನೋಡ್ಕೋಬೇಕು. ಇಲ್ಲಿ ಕೇಳ್ದಂಗಲ್ಲಿ ಎದುರೋಗ್ತಿಲ್ಲ ತಾನೇ ಗಾಳಿಯಲ್ಲಿ, ಗಾಳಿಪಟ. ಇದು ಇಂಪಾರ್ಟೆಂಟ್. ಏಕೆಂದರೆ ಈ ಜ್ಞಾನ ಬ್ರಹ್ಮವಿದ್ಯೆ. ಇದಕ್ಕೆ ಅಂತರ್ಮುಖತೆ ಆಳಬೇಕು. ಇದರ ಧಾರಣೆಗೆ ದೇಹಾಭಿಮಾನ ಇತ್ತು, ಹೊರಗಿನ ಬಾಹರ್ಮುಖತೆ, ಬಾಹ್ಯ ದೃಷ್ಟಿಗಳಿದ್ದರೆ ದೇಹದ ದೃಷ್ಟಿ, ದೇಹಾಭಿಮಾನ, ವ್ಯಕ್ತ ಭಾವ, ವ್ಯಕ್ತಿ ಭಾವ, ಅಲ್ಲಿ ವಿಕಾರಗಳ ಬೆಂಕಿ ತಾಂಡವಾಡ್ತಾ ಇರುತ್ತೆ. ಅವರು ತನ್ನನ್ನು ಸುಟ್ಕೊಳ್ಳೋದಲ್ಲದೆ ಎಲ್ಲರನ್ನು ಸುಡೋದು ಬೇರೆ. ಅದಕ್ಕೆ ಎಚ್ಚರ ಅಂತಾರೆ ಬಾಬಾ. ಓಂ ಶಾಂತಿ.